ಒಡನಾಟ ಮಾಡಿ ಕಾಲ ಕಳೆದು ನಿಮ್ಮ ಕೆಲವು ವಿಚಾರಗಳನ್ನು ಹಂಚಿಕೊಳ್ಬೇಕು ಅಂತ ಕೇಳಿಕೊಂಡಾಗ ನನಗಿಲ್ಲ ಅನ್ನಲಿಕ್ಕೆ ಮನಸ್ಸು ಬರಲಿಲ್ಲ. ಯಾಕೆಂದರೆ ಅವರೇ ಸ್ವತಃ ಬಹಳ ದೂರದ ಪ್ರದೇಶದಿಂದ ಬಂದು ಮೂಲ ಜಾಗದ ಸಿರಿಸಿಯಿಂದ ಇವತ್ತಿಲ್ಲಿ ಪ್ರಯಾಣ ಮಾಡಿ ಇವತ್ತಿನ ಈ ಕೃಷಿಯಲ್ಲಿ ಮಹಿಳಾ ದಿನಾಚರಣೆಯ ದಿನದಂದು ನಮ್ಮ ದಾವಣಗೆರೆಯ ಸ್ಥಳಕ್ಕೆ ಬಂದು ಮತ್ತೆ ಗುಬ್ಬಿಯಿಂದ ಬಂದಿರುವಂಥ ನೀವೆಲ್ಲರೂ ಬಹಳಷ್ಟು ಮಂದಿ ಗುಬ್ಬಿಯವರು, ದಾವಣಗೆರೆ ಯಾರಾದರೂ ಇದ್ದಾರೆ, ದಾವಣಗೆರೆಯವರು ಕೆಲವರು ಇದ್ದಾರೆ. ಗುಬ್ಬಿಯ ಬಹುತೇಕ ಮಹಿಳಾ ಮಣಿಗಳು ಇಲ್ಲಿ ಸೇರ್ಕೊಂಡಿರೋದು ಬಹಳ ವಿಶೇಷವಾದ ಸಂದರ್ಭವನ್ನು ಸೃಷ್ಟಿ ಮಾಡಿಕೊಟ್ಟಿದ್ದೀನಿ ಮೇಡಮ್. ಹಾಗಾಗಿ ನಾನು ಇಲ್ಲ ಅನ್ನಲಿಕ್ಕಾಗಲಿಲ್ಲ. ಯಾಕೆಂದರೆ ಇವತ್ತು ಇದೇ ಕಾರ್ಯಕ್ರಮ ನಮ್ಮಲ್ಲೂ ನಡೀತಾ ಇದೆ. ಬೆಳಿಗ್ಗೆ 3 hours ಕಾರ್ಯಕ್ರಮ ಆಯಿತು. ಈಗ ಮಧ್ಯಾಹ್ನದ ಸೆಷನ್ ಊಟದ ನಂತರ ಅಲ್ಲಿ ಮತ್ತೆ ಕಂಟಿನ್ಯೂ ಆಗಿದೆ. ಅವರ ಪರ್ಮಿಷನ್ ತಗೊಂಡು ನಾನು ಈ ಕಡೆ ಬಂದಿದ್ದೀನಿ. ನನ್ನ ಉಳಿದ ಮಿತ್ರರು ಅಲ್ಲಿ ಕಾರ್ಯಕ್ರಮವನ್ನು ಮುಂದುವರಿಸ್ತಿದ್ದಾರೆ. ನಿನ್ನೆ ತರದ ಬೇರೆ ಬೇರೆ ಜಾಗಗಳಿಂದ ಬಂದಂತ ಹೆಣ್ಮಕ್ಳು ಅಲ್ಲಿ ಸೇರ್ಕೊಂಡಿದ್ದಾರೆ. ಅಲ್ಲಿನೂ ಕೂಡ ಇದೇ ವಿಚಾರಗಳು ಚರ್ಚೆ ಆಗ್ತಿದ್ದಾವೆ. ನಾವು ಹೇಗೆ ನಮ್ಮ ಬದುಕನ್ನ ಇನ್ನಷ್ಟು ನೆಮ್ಮದಿಯಿಂದ ಕೊಂಡೊಯ್ಯಬಹುದು, ನಾವು ಇನ್ನಷ್ಟು ಹೇಗೆ ಅರ್ಥಪೂರ್ಣವಾಗಿ ನಮ್ಮ ಬದುಕನ್ನ ಕಟ್ಕೊಳ್ಬಹುದು, ನಮ್ಮ ಬದುಕಿನಲ್ಲಿ ನಾವು ಹೇಗೆ ಸಾಧಕರಾಗಲಿಕ್ಕೆ ಸಾಧ್ಯ ಇದೆ ಅನ್ನುವ ಸಾಧಕ ಬಾಧಕ ವಿಚಾರಗಳನ್ನ ಚರ್ಚೆ ಮುಖಾಂತರ ಅಲ್ಲಿ ನಡೆಸ್ತಾ ಇದ್ದಾರೆ. ಕೆಲವು ಸಂದರ್ಭ ನಾನು ನಿಮ್ಮ ಜೊತೆ ಈ ವಿಚಾರಗಳನ್ನು ಹಂಚಿಕೊಳ್ತೇನೆ. ಈಗಾಗಲೇ ಸಾಧನೆಯನ್ನ ಮಾಡಿ ತೋರಿಸಿ ದೊಡ್ಡ ಹಾದಿಯನ್ನ ನಮ್ಮ ಇಡೀ ದೇಶದಲ್ಲೇ ಗುರುತರವಾದಂಥ ಸಾಧನೆಯನ್ನ ಮಾಡಿ ತೋರಿಸಿ ಈಗಾಗಲೇ ಅನೇಕ ಸಹಸ್ರಾರು ರೈತರಿಗೆ ದಾರಿದೀಪವಾಗಿರುವಂಥ ಕದಂಬ ಸಮಾಜದ ಸಂಸ್ಥೆಯ ಮಗಳು ಅಂತಲೇ ಹೇಳ್ಬೋದು. ಭೂಮಿಪುತ್ರಿ ಅದರ ಒಂದು ಸಂಘ ಸಂಸ್ಥೆಯಾಗಿ ಭೂಮಿಪುತ್ರಿ ಅದರಲ್ಲಿರುವ ಕೃಷಿ ಮಹಿಳೆಯರಿಗೆ ಕೃಷಿ ಬದುಕನ್ನ ಸಮೃದ್ಧವಾಗಿ ಕಟ್ಟಿಕೊಡುವಂತ ಒಂದು ದೊಡ್ಡ ಕನಸನ್ನ ಹೊತ್ಕೊಂಡಿರುವಂತಹ ಸಂಸ್ಥೆ ಭೂಮಿಪುತ್ರಿ. ನಿಮಗೆ ಬಹುಶಃ ಈ ಹೆಸರುಗಳು ಈಗ ಹೊಸದಾಗಿ ಕೇಳಿಸ್ಬೋದು. ಅದರ ಹೋಗ್ತಾ ನಿಮಗೆ ಆ ಕದಂಬ ಅದರ ಒಂದು ಸಾಧನೆ, ಅದಾದ ನಂತರ ಭೂಮಿಪುತ್ರಿ ಅದು ಮಾಡ್ತಿರುವಂತ ಸಾಧನೆ, ನೀವು ಹೇಗೆ ಜೋಡಣೆ ಆಗ್ತಾ ಹೋದಾಗೆ ನಿಮಗೆ ಅದರ ಬಗ್ಗೆ ಬಹಳಷ್ಟು ಪರಿಚಯ ಚೆನ್ನಾಗಿ ಆಗ್ತಾ ಹೋಗ್ತದೆ. ಇವತ್ತು ಆರಂಭ, ಮೇಡಮ್ ಹೇಳಿದಾಗೆ ಇವತ್ತು ಆರಂಭ ಆಗಿದೆ. ಕೆಲವು ಸಮಯ ಜಾಸ್ತಿ ತಗೊಳ್ಬಾರ್ದು ಅನ್ನೋ ಉದ್ದೇಶಕ್ಕೆ ಹೆಡಿಂಗ್ಸ್ ರೂಪದಲ್ಲಿ ಕೆಲವು ವಿಚಾರಗಳನ್ನು ಹೇಳ್ತೇನೆ. ನಾನು ಇಲ್ಲಿ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ಅಂತ ಒಂದು ಸಂಸ್ಥೆ ಇದೆ. ಕೇಂದ್ರ ಸರ್ಕಾರ ಮತ್ತು ತರಳಬಾಳು ಜಗತ್ತುಗಳ ಧರ್ಮಮಠ ಏನಿದೆ ಎರಡೂ ಸೇರಿ ಒಂದು ಸಂಸ್ಥೆಯನ್ನ ಈ ಜಿಲ್ಲೆಯಲ್ಲಿ ಹಾಕಿದ್ದೇವೆ. ಇದು ಕೇಂದ್ರ ಸರ್ಕಾರದ ಅನುದಾನದಲ್ಲಿ ನಡೆಯುವಂತಹ ಸಂಸ್ಥೆ ಕೃಷಿ ವಿಜ್ಞಾನ ಕೇಂದ್ರ ಅಂತ ಹೇಳಿ. ಹೆಸರಿಗೆ ತಕ್ಕಂಗೆ ಕೃಷಿಯಲ್ಲಿ ವಿಜ್ಞಾನ ತಂತ್ರಜ್ಞಾನವನ್ನು ಏನೇನು ಬಳಸಬೇಕು, ಹೇಗೆ ಬಳಸಬೇಕು, ಎಲ್ಲಿ ಬಳಸಬೇಕು, ಯಾವ್ಯಾವುದನ್ನೆಲ್ಲ ಬಳಸಿದ್ರೆ ಅನುಕೂಲ ಆಗುತ್ತೆ ಅನ್ನುವ ವಿಚಾರಗಳನ್ನು ತಿಳಿಸುವಂತ ಒಂದು ಸಂಸ್ಥೆ, ಒಂದು ಡಿಪಾರ್ಟ್ಮೆಂಟ್. ಅಂದ್ರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ, ತೋಟಗಾರಿಕೆ ಇಲಾಖೆ ಕೇಳಿದ್ರಿ, ಪಶುಸಂಗೋಪನಾ ಇಲಾಖೆ ಇರುತ್ತೆ. ಅದೇ ತರನೇ ಇದು ಒಂದು ಕೇಂದ್ರ ಸರ್ಕಾರದ ಡಿಪಾರ್ಟ್ಮೆಂಟ್. ಇದರ ಅಡಿಯಲ್ಲಿ ಎಲ್ಲ ರೀತಿಯ ಎಕ್ಸ್ಪರ್ಟ್ಸ್ ಇರ್ತಾರೆ. ನೀವು ಒಂದ್ಸರಿ ಒಳಗಡೆ ಬಂದ್ರೆ ಅಲ್ಲಿ ನಿಮಗೆ ಪಶುಸಂಗೋಪನೆ ಬಗ್ಗೆ, ಮತ್ಸ್ಯ ಸಂಗೋಪನೆ ಬಗ್ಗೆ, ಅಥವಾ ಬೀಜ, ಗೊಬ್ಬರ, ಔಷಧಿಗಳ ಬಗ್ಗೆ, ತೋಟಗಾರಿಕೆ ಬೆಳೆಗಳ ಬಗ್ಗೆ ಅಥವಾ ಇತರ ಕೃಷಿ ಬೆಳೆಗಳ ಬಗ್ಗೆ, ತಳಿ ಬೀಜಗಳು ಯಾವಾಗ ಹಾಕಬೇಕು, ಯಾವ ಋತುವಿನಲ್ಲಿ ಏನ್ ಮಾಡಬೇಕು, ಹೀಗೆ ಮಾಡಿದ್ರೆ ತಪ್ಪಾಗಿತ್ತು, ಸರಿ ಮಾಡ್ಕೊಳ್ಳೋದು ಹೇಗೆ, ಹೀಗೆ ಎಲ್ಲ ರೀತಿಯ ವಿಚಾರಗಳನ್ನ ನೀವು ಅಲ್ಲಿ ಚರ್ಚೆ ಮಾಡಿ, ಸಂವಾದ ಮಾಡಿ ನಿಮ್ಮ ಅನುಮಾನಗಳನ್ನು ಬಗೆಹರಿಸಿಕೊಳ್ಬಹುದು. ಯಾವ್ದಾದ್ರು ತುರ್ತಾಗಿ ಬಂದಿರುವಂತಹ ಸಮಸ್ಯೆಗಳು, ಗಂಭೀರವಾದ ಸಮಸ್ಯೆಗಳು ನಿಮ್ಮ ತೋಟ, ಹೊಲ, ಗದ್ದೆಗಳಲ್ಲಿದ್ರೆ ತಕ್ಷಣವೇ ಅಲ್ಲಿಗೆ ಹೋಗಿ ಪರಿಹಾರ ಏನು ಅಂತೇಳಿ ಹುಡುಕುವ ಪ್ರಯತ್ನವನ್ನ ನಮ್ಮ ತಂಡ ಮಾಡ್ತೀವಿ. ತುಂಬಾ ಗಂಭೀರವಾದ ಸಮಸ್ಯೆ ಇದ್ರೆ ಇಮಿಡಿಯೇಟ್ ಆಗಿ ಹೋಗುವಂತ ಒಂದು ಸಿಸ್ಟಮ್ ಅನ್ನು ಸಹ ನಾವು ಡೆವಲಪ್ ಮಾಡಿಟ್ಟಿದ್ದೇವೆ. ನಮಗೆ ಒಂದು ಫ್ರೇಮ್ ವರ್ಕ್ ಅಲ್ಲಿ ಕೆಲಸ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಹೇಳಿದೆ. ಬರೀ ಅಷ್ಟೇ ಮಾಡ್ಕೊಂಡು ಕೂತಿದ್ರೆ ಬಹುಶಃ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಹೆಸರು ಹಳ್ಳಿಗಳಿಗೆ ತಲುಪಲಿಲ್ಲ, ಅದು ಮತ್ತೊಂದು ಡಿಪಾರ್ಟ್ಮೆಂಟ್ ಆಗ್ಬೋದು. ಅದನ್ನ ಮೀರಿ ಹೊರಗಡೆ ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ಅದಕ್ಕೆ ನಮಗೆ ತಕ್ಕದಾದಂತ ಬೆಲೆ, ಗೌರವವನ್ನು ಸಹ ಬರ್ತಾ ಇದೆ. ಯಾಕೆಂದ್ರೆ ನಾವು ಕೃಷಿ ವಿಜ್ಞಾನ ಕೇಂದ್ರ ನಗರದಲ್ಲಿದೆ, ಬಹಳಷ್ಟು ಕೃಷಿ ವಿಜ್ಞಾನ ಕೇಂದ್ರಗಳು ಗ್ರಾಮೀಣ ಪ್ರದೇಶದಲ್ಲಿ ದೂರದಲ್ಲಿ ಇರಿಸಲ್ಪಡ್ತವೆ, ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಕೃಷಿ ವಿಜ್ಞಾನ ಕೇಂದ್ರ ಅಂದ್ರೆ ಅದು ಹಳ್ಳಿಗಳಲ್ಲಿ ಅದ್ರ ಮಧ್ಯೆ ಇರಬೇಕು ಅನ್ನೋದು ಮೂಲ ಆಶಯ. ಕೆಲವು ಸಂದರ್ಭದಲ್ಲಿ ಈ ರೀತಿ, ಕೆಲವು ವಿಶೇಷವಾದ ಸಂದರ್ಭದಲ್ಲಿ ಸಿಟಿಗಳಲ್ಲೂ ಅವು ಕೆಲಸ ಮಾಡ್ತಾರೆ. ಸಿಟಿಗಳಲ್ಲಿ ಇಟ್ಕೊಂಡು ಸಿಟಿಗಳಿಗೆ ಬರ್ತಿರ ಇಲ್ವ, ಸಿಟಿಗೂ ಹಳ್ಳಿಗೂ ಕನೆಕ್ಷನ್ ಇದೆಯಲ್ವಾ? ಹಾಗಾಗಿ ಇಲ್ಲಿ ಸಿಟಿಯಲ್ಲಿರೋರು ಸಹ ಹಳ್ಳಿಯಲ್ಲಿ ರೈತರು ಬೆಳೆಯುವಂತ ಆಹಾರವನ್ನು ಉಪಯೋಗಿಸ್ಕೊಂಡು ಬದುಕಬೇಕು. ಹಳ್ಳಿಗೂ ಸಿಟಿಗೂ
ಅಂತರ ಬಹಳ ಕಡಿಮೆ ಆಗಿದೆ. ಎಲ್ಲವೂ ಒಂದೇ ರೀತಿ ಕಾಣಲಿಕ್ಕೆ ಶುರುವಾಗಿದೆ. ಬಹಳ ಮುಖ್ಯವಾದಂತಹ ತಾಂತ್ರಿಕ ಬೆಳವಣಿಗೆಗಳಾಗಿ ಮೊಬೈಲ್ ಇರೋದ್ರಿಂದ ಈಗ ಡಿಸ್ಟೆನ್ಸ್ ಅನ್ನೋದು ದೊಡ್ಡ ವಿಚಾರನೇ ಅಲ್ವಾ. ಇದೇ ಕ್ಷಣದಲ್ಲಿ ಅಮೆರಿಕದಲ್ಲಿ ನನ್ನ ಜೊತೆನೋ ತಂಗಿ ಜೊತೆನೋ ಮಾತಾಡ್ಬೋದು. ಸೊ ತಾಂತ್ರಿಕ ಜ್ಞಾನಗಳು, ತಾಂತ್ರಿಕತೆಗಳು ನಮ್ಮನ್ನು ಒಗ್ಗೂಡಿಸ್ತೇವೆ. ಅವೆಲ್ಲವೂ ಬೆಸೆಯುವ ಸೂಜಿಗಳಾಗಿ ಅಲ್ವಾ, ಬೇರ್ಪಡಿಸುವ ಕತ್ತರಿಗಳಾಗಬಾರ್ದು, ಬೆಸೆಯುವ ಸೂಜಿಗಳಾಗಿ ಕೆಲಸ ಮಾಡಬೇಕು ತಾಂತ್ರಿಕತೆ. ಅಂತ ತಾಂತ್ರಿಕತೆಗಳು ಬೆಳೀತಿರುವಂಥ ಈ ಸಂದರ್ಭದಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳು ಸಿಟಿಯಲ್ಲೂ ಕೆಲಸ ಮಾಡ್ತಾ ಇದ್ದಾರೆ. ಸಿಟಿ ಜನಗಳಿಗೂ ಸಹ ಕೃಷಿ ಬಗ್ಗೆ ಒಲುಮೆ, ಕೃಷಿ ಬಗ್ಗೆ ತಮ್ಮದೇನು ಪಾತ್ರ, ತಾವೇನು ಮಾಡ್ಬೋದು ಅನ್ನೋದನ್ನು ಕಲಿಸ್ಕೊಡ್ತಾ ಇದೆ. ಇದನ್ನು ಸೂಕ್ಷ್ಮವಾಗಿ ಸೂಕ್ಷ್ಮವಾಗಿ ನಿಮ್ಮ ಮನಸ್ಸಿಗೆ ಅರ್ಥ. 725 ಕೃಷಿ ವಿಜ್ಞಾನ ಕೇಂದ್ರಗಳು ನಮ್ಮ ದೇಶದಲ್ಲಿ ಕೆಲಸ ಮಾಡ್ತಾರೆ. ಒಂದೊಂದು ಗ್ರಾಮೀಣ ಜಿಲ್ಲೆ ಅನ್ನೋದು ಕೇಂದ್ರ ಸರ್ಕಾರದ ಆಶಯ. ಪ್ರತಿ ಗ್ರಾಮೀಣ ಜಿಲ್ಲೆಗೂ ಒಂದೊಂದು ಕೃಷಿ ವಿಜ್ಞಾನ ಕೇಂದ್ರವನ್ನು ಸ್ಥಾಪನೆ ಮಾಡಬೇಕು ಅಂತ. ಅದನ್ನ ಕೃಷಿ ವಿಶ್ವವಿದ್ಯಾನಿಲಯಗಳು ನಡೆಸ್ತವೆ. ತರಳಬಾಳು ಜಗದ್ಗುರು ಬೃಹನ್ಮಠ ಹೇಗಿದೆಯೋ ಹಾಗೆ ಆ ಥರದ ಮಠ ಮಾನ್ಯಗಳು, ಸಂಘ ಸಂಸ್ಥೆಗಳು, NGO, ಸರ್ಕಾರೇತರ ಸಂಸ್ಥೆಗಳು, ಅವು ಅಂಥವು 100 ಕೃಷಿ ವಿಜ್ಞಾನ ಕೇಂದ್ರಗಳು ನಡೆಸ್ತವೆ. ಆ 725ರಲ್ಲಿ 100 ಆ ಥರದ ಕೃಷಿ ವಿಜ್ಞಾನ ಕೇಂದ್ರಗಳು ದೇಶದಲ್ಲಿ ಕೆಲಸ ಮಾಡ್ತಿರ್ತವೆ. ಇನ್ನು ಕೆಲವು ನೇರವಾಗಿ ICAR ಅಂತ ಹೇಳಿದ್ನಲ್ಲ, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ನವದೆಹಲಿ, ಅಲ್ಲಿ ಒಂದು ಕೃಷಿ ಮಂತ್ರಿ ಮಂಡಲದ ಅಡಿಯಲ್ಲಿ ಕೆಲಸ ನಿರ್ವಹಿಸುವ ಒಂದು ಆಟೋನಮಸ್ ಬಾಡಿ ಅಂತ ಹೇಳ್ತಾರೆ. ಅದೊಂದು ಸ್ವತಂತ್ರವಾದಂಥ ಒಂದು ಸಂಸ್ಥೆ. ಕೃಷಿಯ ಆಗುಹೋಗುಗಳನ್ನು ಇಡೀ ದೇಶದಲ್ಲಿ ಏನೇನು ಆಗುತ್ತಲ್ಲ ಡೆವಲಪ್ಮೆಂಟ್, ಅದನ್ನು ಮಾಡಲಿಕ್ಕೆ ಇರುವಂಥ ಒಂದು ಸಂಸ್ಥೆ. ತುಂಬ ದೊಡ್ಡದಾದಂಥ ಸಂಸ್ಥೆ, ತುಂಬ ಹಳೆಯ ಸಂಸ್ಥೆ. ಈಗಾಗಲೇ ಅದಕ್ಕೆ ಸ್ವತಂತ್ರ ಪೂರ್ವದಲ್ಲಿ ಸ್ಥಾಪನೆ ಆದಂಥ ಸಂಸ್ಥೆ, ಬ್ರಿಟಿಷರು ಸರ್ಕಾರ ನಡೆಸಿದಂಥ ಸಂದರ್ಭ. ಈಗ ಸ್ವತಂತ್ರ ಭಾರತದಲ್ಲಿ ಆ ಸಂಸ್ಥೆ ಬೃಹದಾಕಾರವಾಗಿ ಬೆಳೆದು ತುಂಬ ದೊಡ್ಡ ಸೇವೆಯನ್ನು ಮಾಡ್ತಾ ಇದೆ. ಅದಕ್ಕೆ ನಾನು ಯಾಕೆ ನನ್ನ ಸಂಸ್ಥೆನ ನಾನು ಚೂರು ಹೊಗಳ್ಕೋಬೇಕಂತ ಹೇಳಿದ್ರೆ, ಅದೊಂದು ದೊಡ್ಡದಾದಂಥ ನೆಟ್ವರ್ಕ್, ತುಂಬ ದೊಡ್ಡ ಜಾಲ. 10,000ಕ್ಕೂ ಹೆಚ್ಚು ಜನ ವಿಜ್ಞಾನಿಗಳು ಕೆಲಸ ಮಾಡ್ತಾರೆ ಆ ಒಂದು ಇಡೀ ಒಂದು ಆ ನೆಟ್ವರ್ಕ್ ಅಡಿಯಲ್ಲಿ. ಬರೀ ನಾನು ಕೃಷಿ ವಿಸ್ತರಣೆ ಬಗ್ಗೆ ಮಾತ್ರ ಹೇಳ್ತೇನೆ. ಕೃಷಿ ವಿಸ್ತರಣೆ ತಂತ್ರಜ್ಞಾನ ಏನು ಹುಟ್ಟಿ ಬರುತ್ತೆ ಅದನ್ನು ರೈತರಿಗೆ ತಲುಪಿಸೋ ಕೆಲಸವನ್ನು ಮಾಡಲಿಕ್ಕೆ 10,000ಕ್ಕಿಂತ ಹೆಚ್ಚು ಜನ ವಿಜ್ಞಾನಿಗಳು ಕೆಲಸ ಮಾಡ್ತಾರೆ. ಕೃಷಿ ವಿಜ್ಞಾನ ಕೇಂದ್ರ ಅನ್ನೋದು ನಿಮಗೆ ಗುಬ್ಬಿಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಏನಿದೆ ಗೊತ್ತಾ? ನಿಮ್ಮ ಜಿಲ್ಲೆಯಲ್ಲಿ ತುಮಕೂರಲ್ಲಿ ಗುಬ್ಬಿ ಹತ್ರ ಹಳ್ಳಿ, ಬೇರೆ ಬೇರೆ ಹಳ್ಳಿಯವರಮ್ಮ ಕೃಷಿ ವಿಜ್ಞಾನ ಕೇಂದ್ರ ಅನ್ನೋ ಹೆಸರು ಕೇಳಿದ್ರಮ್ಮ? ಎಲ್ಲಿದೆ ಅಂತ ಗೊತ್ತಾ ನಿಮ್ಮ ಜಿಲ್ಲೆಯಲ್ಲಿ? ಗೊತ್ತಿಲ್ವಾ? ಗೊತ್ತಿಲ್ಲ. ಓಕೆ, ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಇದಕ್ಕೆ ಕಾರಣ ಏನಂದ್ರೆ, ನಮ್ಮ ತುಂಬಾ ದೊಡ್ಡ ದೇಶ, ದೊಡ್ಡ ಜಿಲ್ಲೆಗಳು, ಸಾವಿರಾರು ಹಳ್ಳಿಗಳು, ಒಂದೊಂದು ಜಿಲ್ಲೆಗೆ ಸಾವಿರಾರು. ನಮ್ಮಲ್ಲಿ 900 ಚಿಲ್ಲರೆ ಹಳ್ಳಿಗಳು ನಮ್ಮ ಜಿಲ್ಲೆ, ನಮ್ಮ ದಾವಣಗೆರೆ ಜಿಲ್ಲೆ. ನಿಮ್ಮಲ್ಲಿ ಅದಕ್ಕಿಂತ ಜಾಸ್ತಿ ಇದೆ, ಯಾಕಂದ್ರೆ ನಿಮ್ಮಲ್ಲಿ 12 ತಾಲೂಕು. ಹಾಗಾಗಿ ನಿಮಗೆ 2 ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಕೊಟ್ಟಿದ್ದಾರೆ. ಒಂದು ಚಿತ್ತೂರು ಹತ್ರ ಕೊನೆಹಳ್ಳಿಯಲ್ಲಿ ಬಿದಿರುಗುಡಿ ಇದೆಯಲ್ಲ, ಅಲ್ಲಿ ಬಿದಿರುಗುಡಿ ಕಾವಲಲ್ಲ, ಕಾವಲ ಹತ್ರ ಒಂದು ಕೊನೆಹಳ್ಳಿ ಇದೆ. ಇನ್ನೊಂದು ಹಿರೇಹಳ್ಳಿ ಮಠ ಇದೆಯಲ್ಲ, ಸಿದ್ಧಗಂಗಾ ಮಠದ ಪಕ್ಕನೇ ಅಪೋಸಿಟ್ ಹೈವೇಲೇ ಇದೆ. ನಿಮ್ಮ ಸಂಘದ ಏನು ಪದಾಧಿಕಾರಿಗಳಿದ್ದಾರೆ, ಕರ್ಕೊಂಡಿದ್ದಾರೆ ಮೇಡಮ್ ಅವರು, ಅವರಿಗೆ ಬೇಡ್ಕೊಳ್ಳೋದೇನಂತ ಒಂದ್ಸರಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ, ಸುಮ್ಮನೆ ಒಂದು ಪಿಕ್ನಿಕ್ ತರ ಹೋಗಿ, ಬೆಳಿಗ್ಗೆ ಹೋಗಿ ಸಂಜೆ ತನಕ ಅಲ್ಲಿ ನೋಡ್ಲಿಕ್ಕೆ, ಮಾತಾಡ್ಲಿಕ್ಕೆ, ಕಲ್ತ್ಕೊಳ್ಳಿಕ್ಕೆ ತುಂಬಾ ವಿಚಾರಗಳಿರುತ್ತೆ. ದಯವಿಟ್ಟು ನಮ್ಮ ದಾವಣಗೆರೆ ಜಿಲ್ಲೆಯ ಹೆಣ್ಮಕ್ಳಿಗೂ ಹೇಳ್ತಾ ಇದ್ದೀನಿ, ಬಹಳಷ್ಟು ಜನಕ್ಕೆ ಗೊತ್ತಿರಲ್ಲ. ಇಂಥ ಸಂದರ್ಭವನ್ನು ಬಳಸ್ಕೊಂಡು ನಾವು ಹೇಳ್ಬೇಕಾಗ್ತದೆ. ನೀವು ಕೃಷಿ ವಿಜ್ಞಾನ ಕೇಂದ್ರದ ಚಾವಡಿ ಒಂದ್ಸರಿ ಇಷ್ಟನ್ನು ಹೇಳಿ ನಿಲ್ಲಿಸ್ತೇನೆ, ಯಾಕೆಂದ್ರೆ ಬೇರೆ ವಿಚಾರಗಳ ಜೊತೆ ಈ ಇವತ್ತಿನ ಕಾರ್ಯಕ್ರಮ ಪೂರ್ವಕವಾಗಿ ಹಂಚ್ಕೊಳ್ಬೇಕಾಗಿದೆ. ನಿಮ್ಗೆಲ್ಲರಿಗೂ ಓಪನ್ ಇನ್ವಿಟೇಷನ್, ನೀವು ಕರ್ಕೊಂಡು ಹೋಗ್ಬೋದು. ನೀವು ಅಲ್ಲಿ ಹಿರೇಹಳ್ಳಿಗೆ ಅಥವಾ ಕೊನೆಹಳ್ಳಿಗೆ ಯಾವ ಹತ್ರ ನಿಮಗೆ ಗುಬ್ಬಿ ಇದ್ದರೆ ಹಿರೇಹಳ್ಳಿ ಹತ್ರ ನೀವು ಅಲ್ಲಿಗೆ ದಯವಿಟ್ಟು ವಿಸಿಟ್ ಮಾಡಿ. ಒಂದು ಯಾಕೆ ವಿಸಿಟ್ ಮಾಡಿ ಅಂತ ಹೇಳ್ತಿದ್ರೆ, ಅಲ್ಲಿ ಹೋಮ್ ಸೈಂಟಿಸ್ಟ್ ಅಂತ ಒಬ್ಬರು ಇರ್ತಾರೆ, ಒಬ್ಬ ವಿಜ್ಞಾನಿಗಳು, ಗೃಹ ವಿಜ್ಞಾನಿ. ಅವರು ನೀವು ಮಾಡುವ ಈ ಕೆಲಸಗಳಿಗೆ ತುಂಬಾ ಹೆಲ್ಪ್ ಮಾಡುವಂಥ ಒಬ್ಬ ಸೈಂಟಿಸ್ಟ್, ಒಬ್ಬ ಎಕ್ಸ್ಪರ್ಟ್, ಪ್ರೊಫೆಸರ್ ಮಟ್ಟದ ಎಕ್ಸ್ಪರ್ಟ್ ಇರ್ತಾರೆ. ನಿಮಗೆ ಹೆಲ್ಪ್ ಮಾಡ್ಬೇಕಂದ್ರೆ ಅವ್ರಿಗೆ ಬರ್ಕೊಟ್ಟಿರೋ ಕೆಲಸ, ಅವ್ರಿಗೆ ಸಂಬಳ ಕೊಡೋದೇ ಆಗುತ್ತೆ. ಹಾಗಾಗಿ ನೀವು ಧೈರ್ಯವಾಗಿ ಹೋಗಿ ಏನ್ ಬೇಕೋ ಸಹಾಯ ಕೇಳ್ಬೋದು, ಯಾವುದೇ ವಿಚಾರ. ಮೇಡಮ್ ಇವತ್ತು ನನಗೆ ಹಿಟ್ ಕೊಟ್ಟಿದ್ದು ಫಿಶರೀಸ್ ಬಗ್ಗೆ ಸ್ವಲ್ಪ ಮಾತಾಡೋದು ಹೇಳಿದ್ದೀನಿ. ಅಂದ್ರೆ ತುಂಬಾ ಜನಕ್ಕೆ ಫಿಶರಿ ಕಟ್ ಮಾಡಬೇಕು ಅಂತ ಅಲ್ವಾ? ಗೊತ್ತಾನೆ ಫಿಶರೀಸ್ ಬಗ್ಗೆ ಕೆಲವು ಮಾತುಗಳನ್ನ ಹೇಳ ಕೇಳಿದ್ರೆ ನೀವು ಬೇಕು ಅಂತ ಹೇಳಿ ಮೀನುಗಾರಿಕೆ ಬಗ್ಗೆ ಇಲ್ಲಿ ಇರೋರಲ್ಲಿ ಯಾರು ಏನೇನು ಮಾಡ್ತಿಲ್ಲ, ಯಾರಾದ್ರೂ 1-2 ಜನ ನೀವು ಮಾಡ್ತಿರೋ ಉದ್ಯೋಗ ಏನ್ ಮಾಡ್ತಾ ಇದ್ದೀರಾ, ಯಾವ ಕೃಷಿಯನ್ನ ಮಾಡ್ತಾ ಇದ್ದೀರಾ, ನಿಮ್ಮನ್ನ ನಾನು ಹೆಸರು ಹೇಳ್ಕೊಂಡು ನೀವು ಯಾವ ಕೃಷಿಯನ್ನ ಮಾಡ್ತಾ ಇದ್ದೀರಾ, ಅದು ಅವ್ರಿಗೆ ಏನ್ ಬೇಕು ಅಂತ ಕೇಳಿದ್ರು, ನಿಮ್ಗೆ ಏನ್ ಬೇಕು, ಯಾವ ಇನ್ಫಾರ್ಮೇಶನ್ ಬೇಕು ಅದನ್ನ ಕೇಳ್ಕೊಂಡು ಹೇಳಿ. ಓಕೆ,
ಎಲ್ಲವನ್ನೂ ಹೊರಡಿಸ್ಕೋಬೇಕು. ಮತ್ತೆ ಇದಕ್ಕೆ ಭಿನ್ನವಾದ ಏನಾದರೂ ಬೇರೆದಿದೆಯಾ? ನೀವೆಲ್ಲರೂ ಹುಡುಗಿನಲ್ಲ? ತುಮಕೂರು ಜಿಲ್ಲೆ ಕೆಲವೊಂದು ಪ್ರದೇಶಗಳಲ್ಲಿ ನೀರಿನ ಒಂದು ಕಮ್ಮಿ ಇದೆ. ಆ ಒಂದು ಪ್ರದೇಶ ಮಾಡಿಕೊಂಡು ನಮಗೆ ಇಷ್ಟು ಸಾಕು ನಿಮಗೆ. ಸ್ವಲ್ಪ ಜಾಗದಲ್ಲಿ ಹೆಚ್ಚಿಗೆ ಉತ್ಸವವನ್ನು ಮಾಡಬೇಕು. ಕೆಲವರು ಎಜುಕೇಶನ್ ಬೆಳೆಸಿ ಇದರಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಎಷ್ಟೋ ಜನಕ್ಕೆ ವಿದ್ಯಾರ್ಥಿಗಳು ಇದ್ದಾರೆ. ಅದು ನನ್ನ ಖುಷಿ ವಿಷಯ. ಈಗ ಜಾಬ್ ಇದೆಲ್ಲ ಕಷ್ಟ ಅಲ್ವಾ ಕೊರೋನಾ ಇದರಿಂದ. ಹಾಗಾಗಿ ಈ ಕೃಷಿಯನ್ನು ಮಾಡ್ಕೊಂಡು ಹೋಗ್ಬೇಕು ಅಂತ ಒಂದು ಸ್ವಲ್ಪ ಟೇಸ್ಟ್ ಸಿಕ್ತು. ಹೌದು. ಥ್ಯಾಂಕ್ ಯು. ಅಮ್ಮ, ನಾನು ಹೇಳ್ತಾರೆ ಈಗ ಕೃಷಿ ವಿಜ್ಞಾನ ಕೇಂದ್ರ ಒಂದು ಸರಿಯಾದಂಥ ಜಾಗ, ನೀವು ಅಲ್ಲಿ ಹೋಗಬೇಕು. ಕೇಂದ್ರ ಸರ್ಕಾರ ತುಂಬ ದುಡ್ಡು ಖರ್ಚು ಮಾಡಿ ಈ ಸಂಸ್ಥೆಯನ್ನು ಸ್ಥಾಪಿಸಿದೆ. ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ. ಚಿಕ್ಕದಾಗಿ ಮಾಡಿರುವಂತಹ ಒಂದು ಸಂಸ್ಥೆ. ಅದರ ವಿಶೇಷತೆಯನ್ನು ನೀವು ತಿಳ್ಕೊಬೇಕಂತಂದ್ರೆ ನೀವು ಅದನ್ನು ಭೇಟಿ ಮಾಡಬೇಕು, ಅದನ್ನು ಸಂದರ್ಶಿಸಬೇಕು, ಅಲ್ಲಿ ಹೋಗ್ಬೇಕು. ಕೆರೆ ಇದ್ದಲ್ಲಿ ನಾವು ಕುದುರೆಗಳಿದ್ದೆ, ಕುದುರೆನೋ ಅಥವಾ ದನ ಕರುವನ್ನು ಓಡಿಸ್ಬೇಕು. ನಾವು ಡ್ರೈವರ್ ಇದ್ದಾರೆ. ನಾವು ಕರ್ಕೊಂಡು ಹೋಗ್ಬೋದು, ಕುದುರೆನ ಕೆರೆಗೆ ತಂದು. ಎಷ್ಟು ನಮಗೆ ಕೆಪಾಸಿಟಿಗೆ ಅಷ್ಟು ನೀರು ತೋರಿಸ್ಕೊಡೋದು ನಮ್ಮ ಕೆರೆ ಎಲ್ಲಿಂದ ಹುಡುಕಿದ್ರೆ ಕುದುರೆಗಳಿಗೆ, ಕೆರೆ ಎಲ್ಲಿಂದ ತೋರಿಸ್ಕೊಡುವಂತ ಡ್ರೈವರ್ಸ್ ನಾವು ಮೇಡಮ್. ಮೀಡಿಯಾ ಬ್ರಿಡ್ಜ್ ಅಮ್ಮಂದ್ರ ಇವತ್ತು ಆಕ್ಚುಲಿ ನಿಮಗೆ ಧನ್ಯವಾದಗಳನ್ನು ಸಮರ್ಪಿಸುವಂತ ಸಂದರ್ಭ. ಕೃಷಿಯಲ್ಲಿ ಮಹಿಳೆ ಅನ್ನುವ ದಿನಾಚರಣೆಯನ್ನು ಮಾಡೋದು ಒಂದು ವಿಶೇಷವಾದ ದಿನ. ಕೃತಜ್ಞತೆಗಳನ್ನು ಸಲ್ಲಿಸಬೇಕು, ನಿರಂತರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಅದಕ್ಕೊಂದು ವಿಶೇಷವಾದಂಥ ದಿನ ಇರೋದು ನಮ್ಮ ಸಂಪ್ರದಾಯ. ಈ ಪ್ರಪಂಚದಲ್ಲಿ ಅದೊಂದು ಸಂಪ್ರದಾಯ ಭಾರತದ ಹೊರತಾಗಿಲ್ಲ. ತುಂಬ ದಿನಗಳು, ಆಲ್ಮೋಸ್ಟ್ 365 ದಿನಗಳು ಸೆಲೆಬ್ರೇಷನ್ಸ್. ಪ್ರತಿಯೊಂದು ನಿನ್ನೆ ಒಂದು ಥರ ಬೇರೆ ಇತ್ತು, ಇವತ್ತು ನಾಳೆ ಇನ್ನೊಂದು ಇದೆ. ನಾಳೆ ವಿಶ್ವ ಮಣ್ಣು ದಿನಾಚರಣೆ, ಇವತ್ತು ಕೃಷಿಯಲ್ಲಿ ಮಹಿಳಾ ದಿನಾಚರಣೆ, ನಿನ್ನೆ ವಿಶೇಷ ವಿಕಲಚೇತನದ ಚೇತನದ ದಿನಾಚರಣೆ. ಹೀಗೆ ಒಂದೇ ದಿನ 4 ಬೇರೆ ಬೇರೆ ದಿನಾಚರಣೆಗಳು ಕೂಡ ಇದೆ. ಹೀಗೆ ಆಚರಣೆಗಳನ್ನ ಸಂಪ್ರದಾಯ ಮಾಡ್ಕೊಳ್ತಾ, ಆಚರಣೆಗಳ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮ ಮನಸ್ಸಿನಲ್ಲಿ ಅದು ಗಟ್ಟಿಯಾಗಿ ಕೂತ್ಕೊಳ್ಳಿ. ವಿಶೇಷವಾಗಿ ಮಾಡಿದಾಗ ಅದು ನೆನ್ಕೊಳ್ಳಿ. ಬರ್ಡೇ ಸೆಲೆಬ್ರೇಷನ್ ಮಾಡ್ತೀವಿ, ಮದುವೆ ವಿಜೃಂಭಣೆ ಅಂತ ಮಾಡ್ತೀವಿ ಅಲ್ವಾ? ಆಕೆ ವಿಜೃಂಭಣೆ ಮಾಡ್ತೀವಿ ನಮ್ಮ ಮನಸ್ಸಲ್ಲಿ ಗಟ್ಟಿಯಾಗಿ ಕೂತ್ಕೊಳ್ಳಿ. ಆ ಒಳ್ಳೆತನದ ಪರಿಣಾಮ ತುಂಬಾ ದಿನಗಳವರೆಗೆ ನಮ್ಮನ್ನ ಕರ್ಕೊಂಡು ಹೋಗ್ಲಿ ಅನ್ನೋದು ಇರುತ್ತೆ. ದುಃಖನ ಬೇಗ ಮರಿಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಮತ್ತೆ ನೆಮ್ಮದಿನ ಜಾಸ್ತಿ ಕಾಣಬೇಕು ಅನ್ನೋದು ನಮ್ಮೆಲ್ಲರ ಗುರಿತ. ಆದಾಯ ಜಾಸ್ತಿ ಆಗಬೇಕು, ಆಮೇಲೆ ಎಲ್ಲರೂ ಒಂದೇ ಥರ ಇರ್ಲಿಕ್ಕೆ ಆಗೋದು. ಎಲ್ಲರ ಸಂಪನ್ಮೂಲಗಳು ಒಂದೇ ಥರ ಇರೋದಿಲ್ಲ. ನಮ್ಮ ಕೈ ರೇಖೆಗಳು ಹೇಗೆ ಬದಲಾವಣೆ, ನಮ್ಮ ಫಿಂಗರ್ ಪ್ರಿಂಟ್ಸ್ ಹೇಗೆ ಒಂದೊಂದು, ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಒಂದೊಂದು ರೀತಿ ಭಿನ್ನ. ಇದನ್ನ ಫಸ್ಟ್ ನಾವು ಒಪ್ಕೋಬೇಕು. ಓಕೆನಾ? ಇದನ್ನ ಅರ್ಥ ಮಾಡ್ಕೊಂಡ್ಮೇಲೆ ಕೃಷಿಯಲ್ಲಿ ಮಹಿಳಾ ದಿನಾಚರಣೆ ಒಂದು ಎಲ್ಲ ತಾಯಿಗೆ, ಕೃಷಿಯ ಮೊದಲ ಗುರು ಮಹಿಳೆ, ಆ ತಾಯಿಗೆ ಮತ್ತೆ ಆದಿಶಕ್ತಿ, ಇವೆಲ್ಲವೂ ನಮಗೆ ಗೊತ್ತಿರೋ ವಿಚಾರಗಳು. ಇಡೀ ವಿಶ್ವಕ್ಕೆ ಮೊದಲ ಇಡೀ ವಿಶ್ವವೇ ಆ ತಾಯಿ ಆಗಿರುವಂತಹ ಈ ಸಂದರ್ಭದಲ್ಲಿ ಕೈ ತೆಗೆದಾಗುತ್ತೆ. ನನ್ನ ಕೈ ಜಾಸ್ತಿ ಓಡಾಡ್ತದೆ ಹಾಗೆ ಕೇಳುತ್ತಲ್ಲ, ಕೇಳುತ್ತೆ. ಇರ್ಲಿ ನನಗೆ ಅರ್ಚನೆ ರೀಚ್ ಆಗ್ತಿದ್ದಲ್ಲ, ಕೇಳಿಸ್ತಲ್ಲ? ಓಕೆ ಓಕೆ ಅಮ್ಮ, ಇವತ್ತು ಸಿಕ್ಕಿರುವ ಸಮಯದಲ್ಲಿ ನಮ್ಮ ಸಂಸ್ಥೆಯ ಪರಿಚಯ ನಮ್ಮ ದಾವಣಗೆರೆಯವರಿಗೆ ಎಸ್ಪೆಷಲಿ ಆಗಬೇಕು ಅಂತ ನಿಮಗೆ ನಿಮ್ಮ ಜಿಲ್ಲೆಯ ಕೃಷಿ ವಿಜ್ಞಾನ ಕೇಂದ್ರವನ್ನು ಪರಿಚಯ ಮಾಡಿಕೊಳ್ಳೋದು ನನ್ನ ಮೊದಲ ಆದ್ಯತೆ ಆಗುತ್ತೆ. ಯಾಕೆಂತ ಹೇಳಿದ್ರೆ ಇವತ್ತು ಎಲ್ಲರಿಗೂ ನಾನು ನಿಮಗೆ ತರಬೇತಿ ಮುಖಾಂತರ ಹೇಳ್ಕೊಡೋಕ್ಕಾಗಲ್ಲ. ಆ ತರಬೇತಿ ಅಂತಂದ್ರೆ ಅದಕ್ಕೊಂದು ವಿಶೇಷವಾದಂಥ ಚೌಕಟ್ಟಿದೆ ಮತ್ತು ಅದಕ್ಕೊಂದು ವಿಶೇಷವಾದಂಥ ಒಂದು ವಿವಿಧ ಹಂತಗಳಲ್ಲಿ ನಿಮ್ಮ ಮನಸ್ಸಿಗೆ ಹಾಕಬೇಕು ಅನ್ನೋದು ಇರುತ್ತೆ. ಪರಿಚಯಾತ್ಮಕವಾಗಿ ಹೇಳ್ತಾ ಇರ್ತೀವಿ, ಮತ್ತೆ ಏನೆಲ್ಲ ಸಾಧ್ಯತೆಗಳಿದೆ ಅಂತೇಳಿ ಒಂದು ತೆರೆದಿಡ್ತಾ ಇರ್ತೀವಿ. ಅದನ್ನು ನೀವು ಪಿಕಪ್ ಮಾಡಿಕೊಂಡು ನಿಮಗೆ ಬೇಕಾದನ್ನು ನೀವು ಕಲೀಲಿಕ್ಕೆ ಸಾಧ್ಯ. ಇಷ್ಟನ್ನು ಹೇಳ್ತಾ ಕೃಷಿಯಲ್ಲಿ ಮಹಿಳಾ ದಿನಾಚರಣೆ ಇತ್ತೀಚೆಗೆ ಶುರುವಾದಂಥ ಒಂದು ಆಚರಣೆ. ಕೇಂದ್ರ ಸರ್ಕಾರ ಅದನ್ನು ಪ್ರಮೋಟ್ ಮಾಡ್ತಾ ಇದೆ.
ಎಲ್ಲ ಸರ್ಕಾರಗಳು ಅದಕ್ಕೆ ಆದ್ಯತೆಯನ್ನು ಕೊಡ್ತಿದೆ. ನಾನು ಆಗಲೇ ಹೇಳಿದಾಗೆ ಮನುಷ್ಯನ ಒಂದು ಕಡೆ ನೆಲೆನಿಲ್ಲಕ್ಕೆ ಹೇಳಿದ್ದೇ ಹೇಳಿದೆ. ಇಲ್ಲಾಂದರೆ ಅಲೆಮಾರಿಯಾಗಿದ್ದಂಥ ಗಂಡು ಜಾತಿಗೆ ಕೈ ಹಿಡಿದು ನೆಲೆ ಕಾಲು ಕೈ ಹಿಡಿದು ಕಟ್ಟಾಕಿ ಒಂದು ನದಿ ದಡದಲ್ಲಿ ಒಂದು ಗುಡಿಸಲಂತ ಕಟ್ಟಿ, ಅಪ್ಪ ಇಲ್ಲೇನೇ ಬೀಜ ಇಲ್ಲಿ ಈ ಬೀಜವನ್ನು ಹಾಕಿದ್ರೆ ಇದು ಬೆಳೀತದೆ, ಹುಡುಕಾಡ್ಕೊಂಡು ಹೋಗ್ಬೇಕಾಗಿಲ್ಲ ಅಂತ ಹೇಳಿ ನೆಲೆ ನಿಲ್ಲಿಸಿದ್ದು ಮಹಿಳೆ. ಆ ರೀತಿಯ ಒಂದು ಮೊದಲ ಗುರುವಾಗಿ ಹುಟ್ಟಿದಂಥ ಮಹಿಳಾ ಶಕ್ತಿ ಇವತ್ತು ಕೃಷಿಯಲ್ಲಿ ಅತ್ಯಂತ ಕ್ರಾಂತಿಯುತವಾದಂಥ ಬೆಳವಣಿಗೆಗಳಿಗೆ ಕಾರಣೀಭೂತರಾಗಿದ್ದಾರೆ. ಅದಕ್ಕೆ ನಿಮ್ಗೆಲ್ಲರಿಗೂ ಮೊದಲಿಗೆ ಪ್ರಥಮ ನಮಸ್ಕಾರ. ಮಹಿಳೆಯರ ಬಗ್ಗೆ ತುಂಬ ಗೌರವವನ್ನು ಬರೀ ಮಾತಲ್ಲಷ್ಟೇ ಅಲ್ಲದೆ ನನ್ನ ನಡೆಯಲ್ಲೂ ರೂಢಿಸಿಕೊಂಡಿರುವಂಥ ವ್ಯಕ್ತಿ ನಾನು. ತುಂಬಾ ಅಭಿಮಾನವನ್ನು ನನ್ನ ನಡೆ ನುಡಿಗಳಲ್ಲಿ ಎರಡರಲ್ಲೂ ರೂಢಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇರುವಂಥ ವ್ಯಕ್ತಿ. ಕೃಷಿಯಲ್ಲಿ ಬೀಜ ಅನ್ನೋದು ಬಹಳ ಮುಖ್ಯ. ಗಡಿ ಬೀಜ ಅಥವಾ ಯಾವುದೇ ಒಂದು ಪ್ಲಾಂಟಿಂಗ್ ಮೆಟೀರಿಯಲ್ ಅಂತಿರೋದು ಬಹಳ ಮುಖ್ಯ. ಅದನ್ನು ಸಂರಕ್ಷಣೆ ಮಾಡಬೇಕು ಅಂತ ಹೇಳಿಕೊಟ್ಟಿದ್ದು ಮಹಿಳೆ ತಾಯಿ. ಅದು ಮನುಷ್ಯ ಸಂತತಿಯನ್ನು ಬೆಳೆಸುವ ವಿಚಾರ ಇರ್ಬೋದು, ಕೃಷಿಯ ಸಂತತಿಯನ್ನು ಬೆಳೆಸುವ ವಿಚಾರ ಇರ್ಬೋದು. ಹಾಗಾಗಿನೇ ವೇದಗಳು ಹೇಳಿದ ವಿಚಾರಗಳು ಇವತ್ತಿಗೂ ಸತ್ಯ, ಇವತ್ತಿಗೂ ಸತ್ಯ. ಇಡೀ ಮನುಷ್ಯ ಸಂಕುಲ ಇರುವವರೆಗೂ ಅದು ಸತ್ಯವಾಗಿ ಉಳಿದರೆ ಈ ತಳಿಗಳ ಸಂರಕ್ಷಣೆಯ ವಿಚಾರವನ್ನು ಕಟ್ಟಿಕೊಟ್ಟು ಇವತ್ತಿಗೂ ಇಡೀ ವಿಶ್ವಕ್ಕೆ ಮಾರ್ಗದರ್ಶನ ನೀಡುತ್ತಿರುವಂಥದ್ದು ಭಾರತೀಯ ಮಹಿಳಾ ಕೃಷಿ. ಅದ್ಭುತವಾದಂಥ ಕ್ರಾಂತಿಯನ್ನು ಮಾಡ್ತಾ ಇದ್ದಾರೆ. ಅನೇಕ ರಾಜ್ಯಗಳಲ್ಲಿ ಬಹಳ ನಿರ್ದಿಷ್ಟವಾಗಿ ಹೇಳಬೇಕಂದ್ರೆ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಮತ್ತು ಒಡಿಶಾ ಈ 3 ರಾಜ್ಯಗಳಲ್ಲಿ ಅದ್ಭುತವಾದಂಥ ಕೆಲಸಗಳನ್ನ ಕೆಲವು ಸಂಘ ಸಂಸ್ಥೆಗಳು ಮಾಡಿಕೊಳ್ತಾ ಇದ್ದಾರೆ. ಅದು ಬಹಳ ಕಡಿಮೆ ಓದಿದಂಥ ಆದರೆ ಕೃಷಿಯಲ್ಲಿ ಅಪಾರ ಪಾಂಡಿತ್ಯದಲ್ಲಿರುವಂಥ ಹೆಣ್ಮಕ್ಕಳನ್ನು ಸೇರಿಸಿಕೊಂಡು ನಮ್ಮ ಈ ಭಾರತದ ನೆಲದಲ್ಲಿ, ಈ ಪುಣ್ಯ ಭೂಮಿಯಲ್ಲಿ ಬಹುಶಃ ಜಗತ್ತಿನ ಯಾವುದೇ ನೆಲಕ್ಕೆ ಹೋಲಿಸಿದ್ರೆ ಅತ್ಯಂತ ಫಲವತ್ತಾದಂಥ ನೆಲವನ್ನು ಉಳ್ಳಂಥ ದೇಶ ನಮ್ಮ ಆಫ್ರಿಕಾ ಮೊದಲು ಬರುತ್ತದೆ. ಆಫ್ರಿಕಾದ ನಂತರ ನಮ್ಮ ದೇಶ. ಆಫ್ರಿಕಾದ ನೆಲ ಇದು ತುಂಬ ಕಲುಷಿತವಾಗಿದೆ. ಬಹಳಷ್ಟು ಸಮಸ್ಯೆಗಳಲ್ಲಿ ಸಿಗಾಕೊಂಡಿರುವಂತಹ ದೇಶವನ್ನ ಸೈಡ್ಗೆ ಇಟ್ಟು ಮಾತಾಡೋದಾದ್ರೆ, ನಮ್ಮ ದೇಶದ ಬಗ್ಗೆ ಹೆಮ್ಮೆ ಬರಬೇಕು, ಹೆಮ್ಮೆಯನ್ನ ಇಟ್ಕೊಂಡು ಮಾತಾಡಬೇಕು ಅಂತಾದ್ರೆ ಇವತ್ತಿಗೂ ನಮ್ಮ ಕೃಷಿ ಪ್ರದೇಶದಲ್ಲಿ 50%ಗಿಂತ ಹೆಚ್ಚು ಜಾಗ ಅತ್ಯಂತ ಫಲವತ್ತಾದಂತಹ ನೆಲ. ಹಾಗಾಗಿ ಈ ಭೂಮಿಯಲ್ಲಿ ಹುಟ್ಟಿರುವಂತಹ ಕೃಷಿಯ ವೈವಿಧ್ಯತೆ ಏನಿದೆ, ಕೃಷಿಯ ಬೀಜಗಳು, ತಳಿಗಳು, ಗಿಡ, ಮರ ಏನು ನೋಡ್ತೀವಿ ಅವು ಪ್ರಪಂಚದ ಬೇರೆ ಯಾವ ಥರದ್ದು ಸಿಗುತ್ತೆ. ಸುಮ್ಮನೆ ಒಂದು ಉದಾಹರಣೆ ಅಂದರೆ ಶ್ರೀಗಂಧ ನಮ್ಮ ಈ ರಾಜ್ಯದಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಬೆಳೆಯಲ್ಲ ಪ್ರಪಂಚ. ಆ ಸೊಗಡು, ಆ ಸುಗಂಧ ಬೇರೆ ಎಲ್ಲೂ ಸಿಗುತ್ತೆ. ಸೊ ಈ ರೀತಿಯ ಒಂದು ಉದಾಹರಣೆ ಹೇಳಿದ್ರೆ ನಿಮಗೆ ಹಾಗೆ ಆ ಎಲ್ಲ ಬೀಜಗಳನ್ನ ಸಂರಕ್ಷಣೆ ಮಾಡುವಂಥ ದೊಡ್ಡ ಕೆಲಸವನ್ನು ನಾವು ಮಾಡ್ತಾರೆ. ನಿಮಗೆ ಗೊತ್ತಿರಲಿ, ನಾವು ಊಟ ಮಾಡುವಂಥ ಆಹಾರಗಳು ಬೆರಳು ಮತ್ತು ಕೈಕಾಲು ಬೆರಳು 20 ಬೆರಳುಗಳಲ್ಲಿ ಮುಗಿದೋಗುತ್ತೆ. ರಾಗಿ, ಗೋಧಿ, ಜೋಳ, ಅಕ್ಕಿ, ಸೋಯಾಬೀನು, ಮತ್ತೆ ಏನೇನು ಹೇಳ್ಬೋದು, ಹೆಸರು ಕಾಳು, ಕಡಲೆಕಾಳು, 20 ಬೆರಳಲ್ಲಿ ಮುಗಿದೋಗ್ಬಿಡ್ತಾವೆ. ಅದಕ್ಕಿಂತ ದಾಟೋದಿಲ್ಲ. ಈ ಆಧುನಿಕ ಸಮಾಜದಲ್ಲಿ ಊಟ ಮಾಡ್ತಿರುವಂಥ ಬಹಳ ಮುಖ್ಯವಾದ ಆಹಾರ ಪದಾರ್ಥಗಳು ಅಲ್ಲಿ ಮುಗಿದೋಗ್ತವೆ. ಆ್ಯಕ್ಚುಲಿ ನಾವು ಮುಂಚೆ ಎಲ್ಲ ನಮ್ಮ ಪೂರ್ವಿಕರು, ನಮ್ಮ ಹಿಂದಿನ ಜನಾಂಗದವರು ಊಟ ಮಾಡಿದ್ದು ಸಾವಿರಾರು ಸಂಖ್ಯೆಯ ವೆರೈಟಿಯ ಊಟ. ಅವರು ಇಡೀ ದೇಹಕ್ಕೆ ಬೇಕಾಗುವ ಎಲ್ಲ ಅಂಶಗಳನ್ನ ಆಹಾರ ಮುಖಾಂತರ ಪೂರೈಸ್ತಿದ್ರು. ಅದಕ್ಕೋಸ್ಕರ ಬರೆದದ್ದು ಏನಂತ, ಊಟ ಬಲ್ಲವನಿಗೆ ಬರೆದದ್ದು ಅದಕ್ಕೋಸ್ಕರ ಬರ್ತದೆ. ಅದು ಸುಮ್ಮನೆ ಬರೆದದ್ದಲ್ಲ. ಕರೆಕ್ಟಾಗಿ ಊಟ ಮಾಡಿದ್ರೆ ಯಾವ ಡಾಕ್ಟರ್ ಯಾವ ಮೆಡಿಸಿನ್ ಬೇಕಿರಲಿಲ್ಲ ಅಲ್ವಾ. ನಮ್ಮ ದಾವಣಗೆರೆಯಲ್ಲಿ ಎಲ್ಲ ಕಲ್ಲು ಹೋಗಿದ್ರೆ ಒಂದು ಬೀದಿಗೆ ಒಬ್ಬ ಡಾಕ್ಟರ್ ಬಿಡುತ್ತಲ್ಲ, ಒಬ್ಬರು ಡಾಕ್ಟರ್ ತಲೆ ಮೇಲೆ 10 ಜನ ಡಾಕ್ಟರ್ ಇದ್ದಾರೆ. ಹೆಚ್ಚು ಜನ ಡಾಕ್ಟರ್ ಇರೋದು ಒಳ್ಳೆ ಸಂಕೇತನ ಅಲ್ಲ, ಬ್ಯಾಡ್ ಸಂಕೇತ. ಬೇಡದ ಸಂಕೇತ, ಬ್ಯಾಡ್ ಸಂಕೇತ ಅಲ್ವಾ, ಕೆಟ್ಟ ಸಂಕೇತ. ಏನು ಒಂದೊಂದು ಬೀದಿಗೆ 10 ಕ್ಲಿನಿಕ್ಕು, 10 ಜನ ಡಾಕ್ಟರ್ಸು, ಮನೆಗೆ ಹೋಗಿ ಡಾಕ್ಟ್ರು, ಎಲ್ಲರೂ ಡಾಕ್ಟರ್ ಆಗೋದು. ಎಲ್ಲ ಡಾಕ್ಟರ್ ಏನು ಬಯಸ್ತಾರೆ ಡಾಕ್ಟರ್ಸು? ರೋಗಿಗಳು ಜಾಸ್ತಿ ಆಗಬೇಕು ಅಂತ ಬಯಸ್ತಾರೆ. ಎಷ್ಟು ಹೆಚ್ಚು ಜನ ರೋಗಿ ಇದ್ದಷ್ಟು ಅವರು ಶ್ರೀಮಂತರಾಗ್ತಾ ಹೋಗ್ತಾರೆ. ಹೌದು, ಅದೊಂದು ವಿಷ ವರ್ತುಲ ಅಂತೀವಮ್ಮ. ನೀವು ಹೇಳಿದ್ರಲ್ಲ ಅದೇ ಪಾಯಿಂಟ್, ಅದು ತುಂಬಿಸ್ಬಿಡ್ತೀವಿ. ಒಂದು ಸರ್ಕಲ್ ಕಂಪ್ಲೀಟ್ ಆಯ್ತು. ಖರ್ಚು ಮಾಡಿದ್ದೀನಿ, ವಾಪಸ್ ಬರಬೇಕು. ಯಾರಿಂದ ತಗೋಬೇಕು? ಬಡ ರೋಗಿಗಳಿಂದ ತಗೋಬೇಕು. ಬಡ ಜನರಿಂದ, ಬಡ ರೋಗಿಗಳೆಲ್ಲ ಬಡವ್ರೆ. ಯಾರ ರೋಗಿಗಳ ಹತ್ರ ಅವೆಲ್ಲ ಬಡವ್ರೆ. ಯಾಕಂದ್ರೆ ಗೊತ್ತಾಗ್ತದೆ, ಮುಟ್ಟಿ ನೋಡಿದ ತಕ್ಷಣ 500 ಕೊಡಪ್ಪ ಅಂತ. ಹೀಗೆ ಹೆಚ್ಚು ಜನ ಡಾಕ್ಟರ್ಸ್ ಇರುವಂತ ಊರು ದಾವಣಗೆರೆ ಅಂದ್ರೆ, ನಮಗೆ ನಾವೆಲ್ಲ ಕೃಷಿ ವಿಜ್ಞಾನಿಗಳಾಗಿದ್ದು
ಬದುಕಾಗ್ತದೆ. ಡಾಕ್ಟರ್ಸ್ನ ಬಹಳ ಅಪರೂಪಕ್ಕೆ ನೋಡುವಂಥ ವ್ಯಕ್ತಿಗಳ ಡಾಕ್ಟರ್ಸ್, ಲಾಯರ್ಸ್, ಪೊಲೀಸ್ ಇವ್ರನ್ನ ಪದೇ ಪದೇ ಭೇಟಿ ಆಗ್ಬಾರ್ದು. ಮೊದಲ ಇವ್ರನ್ನ ನೆಂಟರ್ನೂ ಮಾಡ್ಕೋಬಾರ್ದು, ಪದೇ ಪದೇ ಭೇಟಿನೂ ಆಗ್ಬಾರ್ದು. ಅವ್ರು ಬಹಳ ಅಪರೂಪಕ್ಕೆ ಸಿಗುವಂಥ ವ್ಯಕ್ತಿಗಳಾಗೋದು ನಮ್ಮ ಬದುಕಲ್ಲಿ ಅಲ್ವಾ. ಕೃಷಿಕರಿಗೆ ಆ ಶಕ್ತಿ ಇದೆ. ಕೊರೋನಾ ಟೈಮಲ್ಲಿ ಬಹಳಷ್ಟು ಜನಕ್ಕೆ ರೋಗ ಬಂದರು, ಬಹಳಷ್ಟು ಕಡಿಮೆ ರೋಗಕ್ಕೆ ತುತ್ತಾದರೂ ಕೃಷಿಕರು. ಸ್ಟೇಟ್ಮೆಂಟ್ ಕೊಡ್ಬೋದಾ ನನ್ನ? ಹೌದಾ? ಮತ್ತೆ ಚಪ್ಪಾಳೆ ಕೃಷಿಕರು. ಯಾಕೆಂದ್ರೆ ಮಾರ್ಚ್ ತಿಂಗಳಲ್ಲಿ ಲಾಕ್ಡೌನ್ ಶುರುವಾಯಿತು. ಲಾಕ್ಡೌನ್ ಏನಾದರೂ ಕೃಷಿಗೂ ಆಗ್ಬಿಟ್ಟಿದ್ರೆ ನಾವೇನ್ ಮಾಡ್ಬೇಕಿತ್ತು? ಎಲ್ಲಿಗೆ ನಾವು ಲಾಕ್ ಹಾಕೊಳ್ಳೋಣ? ಇದಕ್ಕೆ ಲಾಕ್ ಹಾಕಕ್ಕಾಗತ್ತಾ? ಇದಕ್ಕೆ 3 ಹೊತ್ತು ಮಿನಿಮಮ್ ಬಿಡ್ಬೇಕು. ಇದಕ್ಕೆ ಲಾಕ್ ಹಾಕಂಗಿಲ್ಲ, ಕೃಷಿಗೂ ಲಾಕ್ ಹಾಕೋದಿಲ್ಲ. ತಕ್ಷಣವೇ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು, ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಬೇಗ ಕೃಷಿಗೆ ಏನೇನು ಬೇಕು ಅದಕ್ಕೆಲ್ಲದಕ್ಕೂ ಕೃಷಿ ಸಾಮಗ್ರಿಗಳು ಸಾಗಾಟಕ್ಕಾಗಲಿ, ಬೆಳವಣಿಗೆಗಾಗಲಿ, ಮಾರಾಟಕ್ಕಾಗಲಿ ಯಾವುದು ಅದ್ರಲ್ಲಿ ನಾವೆಲ್ಲ ಇನ್ವಾಲ್ವ್ ಆಗಿ ಕೃಷಿ ವಿಜ್ಞಾನಿಗಳಾಗಿ ನಾವು ನಮ್ಮ ಜಿಲ್ಲೆಯಲ್ಲಿ ಏನಾಗಬೇಕು, ಯಾರ್ಯಾರಿಗೆ ಏನೇನು ಸಮಸ್ಯೆ ಆಗ್ತಿದೆ ಅಂತ ತುಂಬಾ ಕ್ವಿಕ್ಕಾಗಿ ಆಕ್ಟ್ ಮಾಡಿದ್ವಿ. 10 ತಿಂಗಳಾದ್ರೂ ಯಾರು ಉಪವಾಸಕ್ಕೆ ಸಿಗಾಕೊಳ್ಳಿಲ್ಲ. ಬೇರೆ ಬೇರೆ ಕಾರಣಗಳಿಗೆ ಬೇರೆ ತೊಂದರೆ ಸಿಗಾಕೊಂಡಿದ್ದಾರೆ. ಇಡೀ ಕೊರೋನಾ ಇಡೀ ಜಗತ್ತಿನ ಪ್ರತಿಯೊಬ್ಬ ಜೀವಿಗೂ ತೊಂದರೆ ಮಾಡಿದೆ. ಹುಟ್ಟಿದ ಕೂಸಿನ ಹಿಡಿದು ನೆಕ್ಸ್ಟ್ ನಾಳೆ ಸಾಯುವಂತ ಮುದುಕರು ತೊಂದರೆ ಮಾಡಿದೆ ಅನ್ನೋದು ಸರ್ವ ವಿದಿತ, ಸರ್ವ ಸತ್ಯ. ಅದಂತೂ ಗೊತ್ತಾಗಿರುವಂತ ಕಹಿ ಸತ್ಯ. ಅದನ್ನು ಸೈಡಿಗೆ ಮಾತಾಡೋದಾದ್ರೆ ಕೃಷಿ ಕ್ಷೇತ್ರ ಅದ್ಭುತವಾಗಿ ನಡೆಸ್ಕೊಡ್ತು. ನಮ್ಮ ಇಡೀ ಜಗತ್ತಿಗೆ ಆಹಾರವನ್ನು ಕೊಡುವ ಕೈಂಕರ್ಯ ಅಂತ ಕೊಟ್ಟಿದೆ, ಅದು ಕಂಟಿನ್ಯೂ ಆಗ್ತಾನೆ ಹೋಯ್ತು. ಮತ್ತಷ್ಟು ಸ್ಟ್ರಾಂಗ್ ಆಯಿತು. ಈ ಸಂದರ್ಭದಲ್ಲಿ ಕೊರೋನಾ ಸಂದರ್ಭದಲ್ಲಿ ಜಗತ್ತು ಕೃಷಿ ಕ್ಷೇತ್ರವನ್ನು ನೋಡುವ ರೀತಿನೇ ಬದಲಾಗೋಯ್ತು. ಈ ಕ್ಷೇತ್ರ ಇಲ್ಲ ಅಂದ್ರೆ ನಮ್ದೇನು ನಡೆಯಲ್ಲ ಅಂತ ಗೊತ್ತಾಯ್ತು. ಕಂಪ್ಯೂಟರ್ ಸೈಂಟಿಸ್ಟು, ರಾಕೆಟ್ ಸೈಂಟಿಸ್ಟು, ಅಥವಾ ಇನ್ನು ಏನೇನು ಟೆಕ್ನಾಲಜಿಗಳು ಮಾತಾಡೋರೆಲ್ಲ, ಮೊಬೈಲ್ ಎಲ್ಲರೂ ಮಾತಾಡೋರಿಗೆ ಕೃಷಿ ಕ್ಷೇತ್ರ ಅನ್ನೋದು ಒಂದು ಮದರ್ ಆಫ್ ಆಲ್ ಕ್ಷೇತ್ರಸ್ ಅಲ್ವಾ. ಎಲ್ಲ ಕ್ಷೇತ್ರಗಳ ತಾಯಿ ಕ್ಷೇತ್ರ ಯಾವ್ದಪ್ಪ ಅಂದ್ರೆ ಕೃಷಿ ಅಲ್ವಾ. ಐ ಬಿಲೀವ್ ಇನ್ ದಟ್. ನಾನು ದೃಢವಾಗಿ ನಂಬಿದ್ದೀನಿ ಅದನ್ನ. ನನ್ನ ಕೃಷಿ ಕ್ಷೇತ್ರದ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ. ಅದನ್ನ ಅಪ್ಕೊಂಡು ಕೆಲಸ ಮಾಡ್ತಾ ಇರುವಂತ ವ್ಯಕ್ತಿ ನಾನು. ಹಾಗಾಗಿ ನೀವೆಲ್ಲರೂ ಅದರ ಬಹಳ ದೊಡ್ಡ ಗಾಲಿಗಳು. ಆಮೇಲೆ ನಿಮ್ಗೆಲ್ಲರಿಗೂ ಸಣ್ಣ ಸಣ್ಣ ಕೃಷಿ ಪ್ರದೇಶಗಳಿದ್ದಾವೆ ಅಂತ ನಾನು ನಂಬಿದ್ದೇನೆ. ಅದರಲ್ಲಿ ನೀವೇನು ಮಾಡ್ಬೋದಪ್ಪ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದರಲ್ಲಿ ಗಾರ್ಡನಿಂಗ್ ಮಾಡ್ಬೋದು. ಬೇರೆ ಬೇರೆ ರೀತಿ ವೆಜಿಟೇಬಲ್ಸ್ ಬೆಳಿಬೋದು, ಫ್ರೂಟ್ಸ್ ಬೆಳಿಬೋದು, ಹಸಿರು ಸೊಪ್ಪು ಬೆಳಿಬೋದು, ಆಮೇಲೆ ಹೂವುಗಳನ್ನು ಬೆಳಿಬೋದು, ಹಣ್ಣುಗಳನ್ನು ಬೆಳಿಬೋದು, ಸಣ್ಣ ಸಣ್ಣ ಹಣ್ಣುಗಳು, ಆಮೇಲೆ ಔಷಧಿ ಸಸ್ಯಗಳನ್ನು ಬೆಳಿಬೋದು, ಅಲಂಕಾರಿಕ ಸಸ್ಯಗಳನ್ನು ಬೆಳಿಬೋದು. ಆಮೇಲೆ ಇದು ಜಸ್ಟ್ ನನ್ನ ಮನಸ್ಸಿಗೆ ಬಂದದ್ದನ್ನು ಹೇಳಿದೆ. ಇದನ್ನೆಲ್ಲ ಬೆಳೆಯುವಾಗ ಯಾವುದನ್ನು ಬೆಳಿಬೇಕು, ಎಷ್ಟು ಬೆಳಿಬೇಕು, ಬೆಳೆದ ಮೇಲೆ ಏನು ಮಾಡಬೇಕು, ಈ ಪ್ಲಾನ್ ಅನ್ನ ನೀವು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಫಸ್ಟ್ ಸ್ಪಾಟ್, ಫಸ್ಟ್ ಕಾಂಟ್ಯಾಕ್ಟ್ ನೀವು ಅಲ್ಲಿ ಮಾಡಬೇಕು. ಓಕೆ, ಅಲ್ಲಿ ಯಾಕೆ ಅಂತಂದ್ರೆ ನಿಮಗೆ ಅಲ್ಲಿ ತಳಿ ಸಿಗ್ತದೆ ಅಥವಾ ಪ್ಲಾಂಟಿಂಗ್ ಮೆಟೀರಿಯಲ್ ಸಿಗ್ತದೆ. ಗಿಡನೋ, ಕಡ್ಡಿನೋ, ಬೀಜನೋ ಏನು ಬೇಕೋ ಅದನ್ನು ತೋರಿಸ್ಕೊಡೋ ಅಂತ ಮಾಡಿ ಅಲ್ಲಿಲ್ವಾ ತರಿಸ್ಕೊಡು. ಆಮೇಲೆ ಇದು ಒಂದು ಉದಾಹರಣೆಗೆ ಒಂದು ತಕ್ಷಣ. ಆಮೇಲೆ ಇವಾಗ ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿ ಬಂದಿದ್ದೇನೆ. ಈಗಾಗಲೇ ನಾನು ಪೀಟಿಗೆ ಕೊಟ್ಟಿದ್ದೀನಿ ನಿಮಗೆ ಆರೋಗ್ಯ ಯಾಕೆ ಇಂಪಾರ್ಟೆಂಟ್ ಅಂತೇಳಿ. ಕೊರೋನಾ ಹಿಂದಕ್ಕೆ ತರಿಸ್ಬೇಕು, ಕೊರೋನಾ ಗೆಲ್ಲಬೇಕು ಅಂತಂದ್ರೆ ಆರೋಗ್ಯ ಬಹಳ ಮುಖ್ಯ ಅಂತ ಎಲ್ಲ ಹೇಳ್ತಿರೋದ್ರಿಂದ ಆ ಆರೋಗ್ಯನ ಕೊಡೋದು ಬಹಳ ಮುಖ್ಯ. ಆಹಾರ ಅಂತ ನಮಗೆ ಗೊತ್ತಾಗಿರೋದ್ರಿಂದ ನಮಗೆ ಆ ಶಕ್ತಿ, ಆ ಮ್ಯಾಜಿಕ್ ನಮ್ಮ ಕೈಯಲ್ಲಿ ಯಾವುದು ಕೃಷಿಕರ ಕೈಯಲ್ಲಿ. ಮಣ್ಣಿನ ಜೊತೆಗೆ ಅನುಸಂಧಾನ ಮಾಡಿಕೊಂಡು ಒಂದನ್ನ ಅಂದ್ರೆ ಅನ್ನವನ್ನು ಹೊರತೆಗೆಯುವಂತ ಜಾದುಗಾರ ಅಂತ ನಾನು ಕೃಷಿಕರ ಕೈ. ಕೃಷಿ ಮಹಿಳೆಯರು ಆ ಜಾದುಗಾರನ ತಾಯಿ. ಅವಳು ಅಂದ್ರೆ ಎಲ್ಲರೂ ನಡೀತು. ಅಡುಗೆ ಮನೆ ಇರ್ಬೋದು, ಬೀಜ ಹಾಕುವ ಉಡಿಯಲ್ಲಿ ಬೀಜ ಇಟ್ಕೊಂಡು ಬೀಜ ಬಿತ್ತನೆ ಮಾಡುವ ಸಂದರ್ಭ ಇರ್ಬೋದು, ಯಾವ ಬೀಜನ ಯಾವ ಸಂದರ್ಭ ಮುಂಚೆ ಎಲ್ಲ ಉಡಿಯನ್ನು ಕಟ್ಟಿ ಅದನ್ನು ವರ್ಷಗಟ್ಟಲೆ ಕಾಪಾಡಿಕೊಂಡಿರುವಂಥ ಜವಾಬ್ದಾರಿಯನ್ನು ನಾನು ಆವಾಗಲೇ ನಿಮ್ಗೆ ಜ್ಞಾಪಿಸಿದ್ದೇನೆ. ಹಾಗಾಗಿ ನೀವು ಗಾರ್ಡನಿಂಗ್ ಮಾಡೋ ವಿಚಾರದಲ್ಲಿ ತಲೆ ಕೆಡಿಸ್ಬೇಕು. ಆಮೇಲೆ ಅದನ್ನು ಮಾಡಲಿಕ್ಕೆ ಒಬ್ಬೊಬ್ಬರೇ ಮಾಡೋದ್ರ ಬದಲು ಸಂಘದಲ್ಲಿ ಶಕ್ತಿ ನಿಮಗೆ ಗೊತ್ತಿದೆ. ಸಂಘ ಎರಡಕ್ಕೂ ಬಹಳ ಶಕ್ತಿ ಇದೆ ಅಲ್ವಾ. ಸಹವಾಸ, ಒಳ್ಳೆಯವರು ಸಹವಾಸ, ಮತ್ತೆ ಒಟ್ಟಿಗೆ ಒಳ್ಳೆಯವರು ಬರೋದು, ಅದಕ್ಕೆ ಸಂಘ ಅಂತಾರೆ. ಒಳ್ಳೆಯವರೆಲ್ಲ ಒಟ್ಟೆ ಒಡನಾಡ್ತಾ ಇದ್ರೆ ಅದರಲ್ಲಿ ಭಯಂಕರ ಶಕ್ತಿ ಇದೆ, ಅದ್ಭುತವಾದಂಥ ಶಕ್ತಿ ಇದೆ. ನೀವೆಲ್ಲರೂ ಒಂದೊಂದು ಹಳ್ಳಿಯ ಹೆಣ್ಮಕ್ಳು ನೀವೀಗಾಗಲೇ ಎಲ್ಲ ಸಂಘ ಮಾಡ್ಕೊಂಡಿದ್ದಾರೆ, ಅದರ ತಾಕತ್ತನ್ನು ವಿವರಣೆ ಮಾಡೋಕ್ಕಾಗತ್ತಿಲ್ಲ. ನೀವು ಕೃಷಿ ವಿಜ್ಞಾನ ಕೇಂದ್ರವನ್ನು ಭೇಟಿ ಮಾಡಿ. ಅದೊಂದು ಮ್ಯಾಜಿಕಲ್ ಪ್ಲೇಸ್. ನಾನು ಅದನ್ನು ಟೆಂಪಲ್ ಅಂತಲೇ ಕರಿತೇನೆ. ನೀವು ಹೋಗಿ ಅಲ್ಲಿ ಹೋಗಿ ನಿಮ್ಮ ಈ ಪ್ಲಾನ್ ಅನ್ನು ನೀವು ವಿವರಿಸಿ, ನಿಮ್ಮ ಅಗತ್ಯಗಳನ್ನು ವಿವರಿಸಿ, ನಿಮ್ಮ ಆಲೋಚನೆಗಳನ್ನು ತೆರೆದಿಡಿ. ಯಾಕೆಂದ್ರೆ ನಿಮಗೆ ನೆಸೆಸಿಟಿ ಇಸ್ ದಿ ಮದರ್ ಆಫ್ ಇನ್ವೆನ್ಷನ್ ಅಂತ ಒಂದು ಮಾತಿದೆ. ಅಂದ್ರೆ ನಿಮ್ಗೆ ಏನು ಅಗತ್ಯ ಬರೋದು ಶುರುವಾಗುತ್ತಲ್ಲ ಅವಾಗ ನೀವು ವಿಜ್ಞಾನಿಗಳಾಗಿ ತೆರೆದುಕೊಳ್ತೀರಿ. ನಿಮ್ಮ ಮನಸ್ಸಿನಲ್ಲಿರುವಂಥ ಹೊಸ ಹೊಸ ಆಲೋಚನೆಗಳು, ಶಕ್ತಿಗಳು ಹೊರಗಡೆ ಬರಲಿಕ್ಕೆ ಶುರು ಮಾಡ್ತಾರೆ. ಈ ಸಂದರ್ಭವನ್ನು ಬಳಸ್ಕೊಂಡು ನೀವು ಖಂಡಿತವಾಗಲೂ ಕೃಷಿಯಲ್ಲಿ ಮಹಿಳಾ ದಿನಾಚರಣೆಯನ್ನು ಏನು ಆಚರಣೆ ಮಾಡ್ತೀವಿ ಅದನ್ನು ಅರ್ಥ ಬರ್ತದೆ. ಅದಕ್ಕೆ ನಾನು ಫಸ್ಟಿಗೆ ಆಡಳಿತ ಯಾಕಪ್ಪ ಅಂದರೆ ಸ್ವಲ್ಪ ಮನಗರಲ್ಲೇ ಇದ್ದಾಡಿದ್ದೀನಿ. ಆದಮೇಲೆ ಮಾಡೋ ಸೆಷನ್ ಅಲ್ಲ, ನನಗೂ ಸೇರಿಸಿ ನಿದ್ದೆ ಬರುತ್ತೆ. ಹಾಗಾಗಿ ಸ್ವಲ್ಪ ಜೋರಾಗಿ ಮಾತಾಡ್ತಿದ್ದೀನಿ.
ಅದರಲ್ಲಿ ಏನಾರೋ ಒಂಚೂರು ಕಿವಿಗೆ ಸೇರ್ಕೊಳ್ಳಿಲ್ಲ, ತುಂಬ ಕಷ್ಟಪಟ್ಟು ಟ್ರಾವೆಲ್ ಮಾಡಿ ಬಂದಿದ್ದೀರಾ. ಇಷ್ಟನ್ನು ಹೇಳ್ತಾ ಸೂಕ್ಷ್ಮವಾಗಿ ಈಗ ಭೂಮಿಪುತ್ರಿಯ ಹೆಸರೇ ಬಹಳ ವಿಶಿಷ್ಟವಾದಂಥ ಹೆಸರು. ನನಗೆ ಬಹಳ ಇಷ್ಟ ಆಯಿತು ಮೇಡಮ್ ಅಂತ ಹೆಸರು. ಭೂಮಿಪುತ್ರಿ ಅಂದರೆ ಅದನ್ನೇ ಎಕ್ಸ್ಪ್ಲನೇಷನ್ ಮಾಡಬೇಕಾಗಿಲ್ಲ, ಅರ್ಥ ಆಗುತ್ತೆ ಎಲ್ಲರಿಗೂ. ಜೊತೆಗೆ ನಾನು ಮಲೇಷ್ಯಾದಲ್ಲಿ PhD ಮಾಡಿದೆ. ಆ ಯೂನಿವರ್ಸಿಟಿ ಹೆಸರು ಪುತ್ರ. ಅದು ನಾನು ಹೇಳಬೇಕು ಅಂತಿದ್ದೆ, ಭೂಮಿಪುತ್ರಿಯರಿಗೆ ಭೂಮಿಪುತ್ರರ ಸಪೋರ್ಟ್ ಇದ್ದಾಗ ಎರಡು ಕೈ ಸೇರಿದ್ರೆ ಅಲ್ವಾ ಸರ್? ಸೊ ನಾವು ಈ ಭೂಮಿಪುತ್ರಿಯರು ನಾವು ಭೂಮಿಪುತ್ರರಿಗೂ ಒಂದ್ಸಲ ಮಲೇಷ್ಯಾದಲ್ಲಿ ನಮ್ಮ ಈ ಭಾರತೀಯ ಸಂಸ್ಕೃತಿಗೆ ಎಷ್ಟು ಪರಿಣಾಮ ಇದೆ ಅಂದರೆ ಅಲ್ಲಿಯ ಲ್ಯಾಂಗ್ವೇಜ್ ಮಲಾಯಿ ಅಂತ ಹೇಳಿ, ಅಲ್ಲಿ ಭೂಮಿಪುತ್ರ ಅಂದರೆ ಸನ್ ಆಫ್ ಸಾಯಿಲ್ ಅಂದ್ರೆ ಸೇಮ್ ಮೀನಿಂಗ್ ಅಲ್ವಾ? ಇಲ್ಲವೇ ಭೂಮಿಪುತ್ರ ಅದನ್ನೇ ಬಳಸ್ತಾರೆ. ಅಲ್ಲೊಂದು ಯೂನಿವರ್ಸಿಟಿಗೆ ಪುತ್ರ ಅಂತ ಹೆಸರು, ಯೂನಿವರ್ಸಿಟಿ ಪುತ್ರ ಮಲೇಷ್ಯಾ ಅಂತ ಹೇಳಿ. ಅಲ್ಲಿ ನಾನು ಡಾಕ್ಟರೇಟ್ ಮಾಡಿದ್ದು. ಅವಾಗ ನೋಡಿದಾಗ ನನಗೆ ಅದೇ ನೆನಪಾಗ್ತದೆ. ನಾನು ನಮ್ಮ ಯಾವುದೇ ಯೂನಿವರ್ಸಿಟಿಗೆ ನಾವು ಬರೋದು ಅಂತ ಹೆಚ್ಚಾಗಿ ಇರುತ್ತಲ್ಲ, ಭೂಮಿಪುತ್ರಿ ಹೆಸರು ನೋಡಿದಾಗಲೇ ಭಾಳ ಖುಷಿ ಆಯಿತು. ಮೇಡಮ್ ಅವರ ವಿಶಿಷ್ಟ ವ್ಯಕ್ತಿತ್ವ ನನಗೆ ಬಹುಶಃ ಮಾತಾಡಿದಾಗಲೇ ಅನಿಸ್ತು. ನನ್ನ ಸ್ನೇಹಿತರು ಡಾಕ್ಟರ್ ರೂಪ ಅಂತ ಸಿರ್ಸಿ KV ಕೇಳಿದರು, ಅವ್ರ ಮುಖಾಂತರ ಇವರ ಸಂಪರ್ಕ ಆಗಲಿಕ್ಕೆ ಆಯಿತು. ಈ ಬಾಂಧವ್ಯನ ಬೆಳೆಸಬೇಕು ಅನ್ನೋ ಆಸೆ ಇರೋದು. ಯಾಕೆಂದರೆ ಈಗ ವಸಂತಿ ಅವ್ರದ್ದು ಪರಿಚಯ ನಮಗಾಗಿದೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ನಾನು ಇರೋದು ಹೈದರಾಬಾದಿಂದ ಸುಸಿ ಕನೆಕ್ಷನ್ ವಸಂತಿ, ಹೀಗೆ ಮಂದಿನ ಕನೆಕ್ಷನ್ ಅಂದ್ರೆ ಹಿಂಗೆ. ಹೌದು ಅಲ್ವಾ? ಅದು ಭಾಳ ಆ ಸೆಲೆ ಭಾಳ ದೊಡ್ಡದು ಮತ್ತು ಅದು ಭಾಳ ಹಿಂಗೆ ಬೆಳೀತಾ ಹೋಗ್ಬೇಕು ಅನ್ನೋದು ನಮ್ಮೆಲ್ಲರ ಆಶೆ. ಆಮೇಲೆ ಇವತ್ತಿನ ಈ ಸಂದರ್ಭವನ್ನು ನೀವು ಬಳಸ್ಕೊಂಡು ನಿಮ್ಮ ಈ ಶ್ರಮ ವ್ಯರ್ಥ ಆಗದೇ ಇರಲಿ. ನೀವು ಅಲ್ಲಿ ದೂರದಿಂದ ಬಂದಿದ್ದೀರಿ. ಒಂದು ಎರಡು ಮಾತನ್ನು ಹೇಳ್ತೇನೆ. ನಾನು ಕೆಲವು ವಿಚಾರಗಳನ್ನ ಏನು ಹೇಳೋದು ಬಯಸ್ತೀನಿ ಅಂದರೆ, ನಾವು ಏನು ಅನ್ಕೋತೀವೋ ಅದು ಆಗ್ತದೆ ಅಲ್ವಾ? ಹಾಡ್ತಾ ರಾಗ ಅಲ್ವಾ? ನಾನು ಈಗ ಬೆಳಿಗ್ಗೆ ಅದೇ ಮಾತಾಡ್ತಾ ಹೇಳ್ತಿದ್ದೆ. ಈಗ ನಾವು ಕ್ರಿಕೆಟ್ ಆಟಗಾರ ಆಗ್ಬೇಕಂದ್ರೆ ಕ್ರಿಕೆಟ್ ನೋಡಿದ್ರೆ ಆಗುತ್ತಾ? ಬರೀ ನೋಡ್ತಾನೆ ಇದ್ರೆ ಅಲ್ವಾ? ನಾವು ಹಂಗೆ ಮಾಡ್ತೀವಿ. ಸಿನಿಮಾ ನೋಡ್ತೇವೆ ಅಲ್ವಾ? ಮುಗಿಬಿದ್ದು ರಿಲೀಸ್ ಆಗಿರೋ ಎಲ್ಲ ಮೂವಿಗಳು ನೋಡ್ತೇವೆ. ನಾವು ಶಾರುಖ್ ಖಾನ್ ಆಗಕ್ಕಾಗತ್ತಾ? ಡಾಕ್ಟರ್ ರಾಜ್ಕುಮಾರ್ ಆಗ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಆ್ಯಕ್ಟಿಂಗ್ ಮಾಡಬೇಕು ಅಲ್ವಾ? ಹಾಗೆ ನಾವು ಸಾಧಕರಾಗಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ. ನನ್ನ ಪ್ರಕಾರ ಈ ಜೀವ ಸಂಕುಲದಲ್ಲಿ ಯಾವುದೂ ವ್ಯರ್ಥ ಇಲ್ಲ. ಯಾವ ವ್ಯರ್ಥವನ್ನು ಪ್ರಕೃತಿ ಸೃಷ್ಟಿ ಮಾಡೋದಿಲ್ಲ. ಸೊಳ್ಳೆಗೂ ಅರ್ಥ ಇದೆ, ತಿಗಣೆಗೂ ಅರ್ಥ ಇದೆ ಅಲ್ವಾ? ಆನೆಗೂ ಅರ್ಥ ಇದೆ, ಆಡಿಗೂ ಅರ್ಥ ಇದೆ. ನಡುವೆ ಬರುವ ನಮ್ಮ ಈ ಮಾನವ ಜೀವಿಗೆ ಅನೇಕ ವೈಶಿಷ್ಟ್ಯಗಳನ್ನ ಕೊಟ್ಟು ಪ್ರಕೃತಿ ಸೃಷ್ಟಿ ಮಾಡಿ ನಮ್ಗೆ ಎಷ್ಟು ಅರ್ಥ ಇದೆ, ನಮ್ಮ ಬದುಕಿಗೆ ಎಷ್ಟು ತಾಕತ್ತಿರಬೇಕು, ಸಾಮರ್ಥ್ಯ ಇರಬೇಕು. ಏನಂದರೆ ನನ್ನ ಪ್ರಕಾರ ಪ್ರತಿಯೊಬ್ಬರು ಸಾಧಕರಾಗಬೇಕು. ಫಸ್ಟ್ ಆಫ್ ಆಲ್ ನಾನು ಬರ್ಬಿಡ್ತೀನಿ ಬಾಟಮ್ ಲೈನ್, ಪ್ರತಿಯೊಬ್ಬರು ಸಾಧಕರು. ಪ್ರತಿಯೊಂದು ಮಗು ಕೂಡ ಒಂದು ಅನ್ಎಕ್ಸ್ಪ್ಲೋರ್ಡ್ ಕಾಂಟಿನೆಂಟ್ ಅಂತ, ಅದೊಂದು ದೊಡ್ಡ ವಿಶ್ವದಲ್ಲಿ ಒಂದು ಖಂಡ ಅದೊಂದು. ಆ ಮಗುಗೆ ಇರುವ ತಾಕತ್ತಿನ ಹೊರಗಡೆ ಬರಲಿಕ್ಕೆ ಸೋಕಾಲ್ಡ್ ಫ್ಯಾಮಿಲಿ ಅಂತ ಏನಿರುತ್ತೆ, ಕುಟುಂಬ ಏನಿರುತ್ತೆ, ಸದಸ್ಯರು, ಅದಕ್ಕೆ ಚಾನಲೈಸ್ ಮಾಡೋಕ್ಕೆ ಅದರ ಎನರ್ಜಿಯನ್ನು ಮಾಡಲಿಕ್ಕೆ ನಾವು ಸ್ಕೂಲಿಗೆ ಕಳಿಸ್ತೇವೆ, ಮನೆಯಲ್ಲಿ ಪ್ರಾರ್ಥನೆ ಹೇಳ್ಕೊಡ್ತೇವೆ, ಮನೇಲಿ ಏನು ಬೇಕು ನಮ್ಗೆ ಹೇಳ್ಕೊಡ್ತಾವೆ. ಅದು ಆ ಮಗುವಿನ ಬೆಳವಣಿಗೆಗೆ ಹೆಲ್ಪ್ ಆಗಲಿಕ್ಕೆ. ಹಾಗೆ ನನ್ನ ಪ್ರಕಾರ ಪ್ರತಿಯೊಬ್ಬ ರೈತರು ಸಾಧಕರು, ಪ್ರತಿಯೊಂದು ವ್ಯಕ್ತಿಯೂ ಸಾಧಕರು. ಮೇಡಮ್, ನಮ್ಮ ದೇಶದಲ್ಲಿ ನಿಮಗೆ ಗೊತ್ತಿರೋಗಿದೆ, ನೋಯಿಟ್ ಬೆಟರ್ ಹ್ಯೂಮನ್ ರಿಸೋರ್ಸ್, ಮಾನವ ಸಂಪನ್ಮೂಲ ಅತ್ಯಂತ ದೊಡ್ಡ ಸಂಪನ್ಮೂಲ. ಇನ್ನೊಂದು 20-30 ವರ್ಷದಲ್ಲಿ ವಿಶ್ವದಲ್ಲೇ ಅತ್ಯಂತ ಹಿರಿಯರನ್ನ ಒಳಗೊಂಡಂಥ ಸಮಾಜ ನಮ್ದಾಗಿದೆ. 49% ಅಷ್ಟು ಜನ ನಮ್ಮ ದೇಶದ ಜನಸಂಖ್ಯೆ ಅತ್ಯಂತ ಯುವ ಶಕ್ತಿ ಇದೆ. ಇಮ್ಯಾಜಿನ್, ಅದೊಂದು ಆಟಮ್ ಬಾಂಬ್, ಸಿಕ್ಕಾಪಟ್ಟ ದೊಡ್ಡ ಶಕ್ತಿ ಇರುವಂಥ ಒಂದು ಸಂಪನ್ಮೂಲ. ಹಾಗೆ ಪ್ರತಿಯೊಬ್ಬ ಹೆಣ್ಮಕ್ಳಿರಲಿ ಗಂಡು ಮಕ್ಕಳಿರಲಿ ಇಲ್ಲಿ ಈ ಸಾಮರ್ಥ್ಯಕ್ಕೆ ಒಬ್ಬರ ಮೇಲೆ ಕೆಳಗಿಲ್ಲ. ಹಂಗೆ ನೋಡ್ಕೊಂಡ್ರೆ ಒಂದು ಮೇಲೆ ನಾನು ನಿಮ್ಮನ್ನು ಇಟ್ಟು ನೋಡ್ತೇನೆ, ನೀವು ಒಂದು ಹೆಚ್ಚು ಮೇಲೆ ನಿಮ್ಮ ಶಕ್ತಿ. ನೀವು ನಿಮ್ಮ ಸಾಮರ್ಥ್ಯವನ್ನು ಕಂಪ್ಲೀಟಾಗಿ ಉಪಯೋಗಿಸ್ಕೊಳ್ದೆ ಕೆಲವು ಸರಿ ನಿಮ್ಮ ಸಾಧನೆ ಕಡಿಮೆ ಆಗಿದೆ. ನನ್ನ ಪ್ರಕಾರ ಪ್ರತಿಯೊಂದು ಜೀವಿಯು ಅದ್ಭುತ ಸಾಧಕರಾಗಲಿಕ್ಕೆ ಯಾವ ಅಡೆತಡೆಯೂ ಇಲ್ಲ. ನಾವು ಏನಾಗಬೇಕು ಅಂತ ಬಯಸ್ತೀವೋ ಅದು ಆಗುತ್ತೆ, ಖಂಡಿತವಾಗ್ಲೂ ಆಗ್ತದೆ. ಆ ಶಕ್ತಿ, ಆ ಮಾದರಿಗಳು ಬೇಕಾದಷ್ಟು ಇರುತ್ತೆ. ನನಗೆ ಯಾವುದೇ ಕ್ರಿಕೆಟರು ಅಥವಾ ಯಾವುದೇ ಫಿಲ್ಮ್ ಆ್ಯಕ್ಟರ್ ನನಗೆ ಮಾದರಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅವರೆಲ್ಲರೂ ನಮ್ಮ ದೇಶದಲ್ಲಿ ಎಸ್ಪೆಷಲಿ ಅಥವಾ ಪ್ರಪಂಚದಲ್ಲಿ ಹಲವಾರು ಭಾಗಗಳಲ್ಲಿ ತುಂಬ ವೈಭವೀಕರಣಕ್ಕೆ ಒಳಗಾದಂಥ ವಿಚಾರಗಳು, ಸಿನಿಮಾ ಮತ್ತು ಸ್ಪೋರ್ಟ್ಸ್. ಅದನ್ನು ಬಿಟ್ಟು ಬದುಕಿನಲ್ಲಿ ಅನೇಕ ರಂಗಗಳಿವೆ. ಅದರಲ್ಲಿ ಕೆಲಸ ಮಾಡ್ತಿರುವಂಥ ಜನಗಳನ್ನ ನಾವು ನೋಡಬೇಕು, ಸ್ವಲ್ಪ ಕಣ್ಣು ತೆರೆದು ನೋಡಬೇಕು.
ನಮ್ಮ ಸುತ್ತಮುತ್ತಲೆಲ್ಲ ಹೀರೋಗಳು ತುಂಬ ಜನ ಇದ್ದಾರೆ, ನಿಜವಾದಂಥ ಹೀರೋ. ನನ್ನ ಪ್ರಕಾರ ವಾಸಂತಿ ಮೇಡಮ್ ಅವ್ರ ತಾಯಿ ನಿಜವಾದ ಹೀರೋಯಿನ್ಸ್. ಅತಿಶಯೋಕ್ತಿ ಇಲ್ಲ, ಯಾಕೆಂದ್ರೆ ಇದನ್ನ ಬಿಟ್ಟು ಅವ್ರು ಬೇರೆ ಬೇರೆ ಬದುಕು ಮಾಡ್ಲಿಕ್ಕೆ ಗೊತ್ತಿದೆ. ಈ 100 ಜನ ಹೆಣ್ಮಕ್ಳು ಕಟ್ಕೊಂಡು ಅವರ ಬದುಕು ಕಟ್ಕೊಂಡ ತಕ್ಷಣ ಮೆಂಬರ್ಶಿಪ್ ಆದ ತಕ್ಷಣ ಅವ್ರ ಸಮಸ್ಯೆ ಎಲ್ಲ ಇರ್ತಲ್ಲ, ಗೊತ್ತೇ ಇರಲ್ಲ. ಹೆಣ್ಮಕ್ಳು ಮೆಂಬರ್ಶಿಪ್ ಆದ ತಕ್ಷಣ ಮೇಡಮ್ ನನ್ನ ಪ್ರಾಬ್ಲಮ್ ಹೇಗಿದೆ, ಅಷ್ಟು ಬಾದ ವಾಸಂತಿ ಅವರು ತಲೆ ಕೆಡಿಸ್ಕೊಳ್ಳೋದು, ಅವ್ರ ಪ್ರಾಬ್ಲಮ್ ಏನನ್ನ ಸೊಲ್ಯೂಷನ್ ಕೊಡ್ಬೇಕು. ಹೀಗೆ ತಮ್ಮ ಬದುಕಿನ ಮೀರಿ, ತಮ್ಮ ಬದುಕಿನ ಅಗತ್ಯಗಳನ್ನ ಮೀರಿ ಕೆಲಸ ಮಾಡ್ತಿರುವಂತ ಜನ ನಮ್ಮ ಸುತ್ತಮುತ್ತ. ಮೇಡಮ್ ದೊಡ್ಡವ್ರ, ಅವ್ರು ಮಾಡೋ ಕೆಲಸನೇ ಬೇರೆ, ಅವರು ಹೊಟ್ಟೆಪಾಡಿ ಮಾಡೋ ಕೆಲಸನೇ ಬೇರೆ ಅಲ್ವಾ. ನಾವೆಲ್ಲರೂ ಹೊಟ್ಟೆಪಾಡಿ ಒಂದು ಕೆಲಸ ಮಾಡ್ತಿಲ್ಲ, ಬೇರೆ. ಇದು ಇಲ್ಲಿ ಬಂದಿರೋದು ಇವತ್ತು ಹೊಟ್ಟೆಯನ್ನು ಮೀರಿದ ಅಗತ್ಯ. ಇದು ಮೋರ್ ಆಫ್ ಆತ್ಮಕ್ಕೆ ಸಂಬಂಧಪಟ್ಟದ್ದು, ಆತ್ಮ ಮತ್ತು ಹೃದಯಕ್ಕೆ ಸಂಬಂಧಪಟ್ಟಂತ ವಿಚಾರ. ಇದನ್ನ ಅವರು ಹೃದಯಕ್ಕೆ ಹತ್ತಿರವಾದಂಥ ಸಮಾಜಮುಖಿ ಕೆಲಸ ಮಾಡಬೇಕು ಅಂತೇಳಿ ಪ್ರಯಾಣ ಮಾಡೋದಷ್ಟು ಸುಲಭ. ಪ್ರಯಾಣ ಮಾಡಿ ಮತ್ತೆ ತಮ್ಮಲ್ಲಿರುವಂಥ ವಿಚಾರಗಳನ್ನ ಹಂಚಿಕೊಂಡು ಅದನ್ನು ಮುಂದೆ ಕಾರ್ಯರೂಪಕ್ಕೆ ತರುವಂಥ ಆಲೋಚನೆ ಇದೆಯಲ್ಲ, ಅದು ದೊಡ್ಡ ವಿಚಾರ. ಹೀಗೆ ನಮ್ಮ ಸುತ್ತಮುತ್ತಲಿನ ಜನ ಇರೋರು ನಮಗೆ ಮಾದರಿಗಳು, ಯಾವ ಈ ಥರ ಸಾಧನೆ ಅವ್ರ ಥರ ಆಗಬೇಕು ಅಂತ ನೀವು ಆಲೋಚನೆ ಮಾಡ್ತಾ ಹೋದಂತೆ ಖಂಡಿತವಾದ ಸಾಧ್ಯ. ಎಲ್ಲರನ್ನೂ 30,000 50,000 ರನ್ ಸಚಿನ್ ತೆಂಡೂಲ್ಕರ್ ಹೊಡೆದಾಗ ಹೊಡಿಬೇಕು, ಒಳ್ಳೆ ಕ್ರಿಕೆಟ್ ಆಗ್ತಿದೆ. 5,000 ರನ್ ಹೊಡೆಯೋದು ಸರ್. ಏನು 5,000 ರನ್ ಹೊಡೆಯೋದಂದ್ರೆ ನಮ್ಮ ಕುಟುಂಬನ ನಾವು ಚೆನ್ನಾಗಿ ನೋಡ್ಬೋದು ಸರ್. ಹೌದು, ನೀವು ಚೆನ್ನಾಗಿ ಸ್ಟ್ರೈಕ್ ಆ ಕಡೆಯಿಂದ ಈ ಕಡೆ ರೊಟೇಟ್ ಮಾಡಿ ಮಾಡ್ಬೋದು ಸರ್. ಸಿಂಗಲ್ ರನ್ಗೂ ಬೆಲೆ ಇದೆ. ಎಷ್ಟು ಮ್ಯಾಚ್ಗಳು ಸಿಂಗಲ್ ರನ್ನಿಂದ ಸೋತಿಲ್ಲ ಅಲ್ವಾ, ಕೈ ಇಸ್ಕೊಂಡಿದ್ದೀವಿ ಮಾತ್ರ ಸ್ವಲ್ಪ ಅಲ್ವಾ. ನೀವು ಒಬ್ರು 5 ಜನದ ಕುಟುಂಬದಲ್ಲಿ ಆ ಕುಟುಂಬಕ್ಕೆ ಆಸರೆಯಾಗಿ ಹೊರೆಯಾಗಬೇಕಿದ್ರೆ ದೊಡ್ಡ ಸಾಧನೆ. ನೀವೆಲ್ಲರೂ ಟಾಟಾ ಬಿರ್ಲಾ ಆಗಬೇಕಿಲ್ಲ ಅಥವಾ ಅಂಬಾನಿನೇ ಆಗಬೇಕು ಅಂತೀವಿ, ಅದೆಲ್ಲ ಒಂದೊಂದು ಪ್ರಕೃತಿಯ ನಿಯಮ. ನಾವು ಏನಾಗಬೇಕಂತ ಹೇಳಿದ್ರೆ, ನನಗೆ ನಾನು ಹೊರೆ ಆಗಬೇಕು, ಈ ಭೂಮಿಗೆ ಹೊರೆ ಆಗಬೇಕು, ನನ್ನ ಕುಟುಂಬಕ್ಕೆ ಹೊರೆ ಆಗಬೇಕು, ನನ್ನ ಕಾಲೋನಿ, ನನ್ನ ಊರು, ನನ್ನ ರಾಜ್ಯ, ನನ್ನ ಜಿಲ್ಲೆ, ರಾಜ್ಯ ಇವುಗಳಿಗೆ ಹೊರೆ ಆಗಬೇಕಿದ್ರೆ ಸಾಕು ಅಂತೇಳಿ ಆಲೋಚನೆ ಮಾಡಬೇಕು. ಅದು ಅದೇ ದೊಡ್ಡ ಸೋಷಿಯಲ್ ಸರ್ವಿಸ್. ನೀವೆಲ್ಲರೂ ಸಂಘ ಸಂಸ್ಥೆಗಳನ್ನ ಕಟ್ಟಬೇಕು ಅಂತೇನೆ ಕಟ್ಟಿರುವ ಸಂಘ ಸಂಸ್ಥೆಗಳಿಗೆ ತೊಂದರೆ ಆಗದಂಗೆ ಗೊತ್ತಿದ್ರು ಅವರಿಗೆ ಕಿರಿಕಿರಿ ಮಾಡ್ದಂಗೆ, ಅವ್ರ ಕಾಲಿಳಿದಂಗೆ ಬಹಳ ದೊಡ್ಡ ಸೇವೆ. ಖಂಡಿತವಾಗ್ಲೂ ಇಷ್ಟನ್ನು ನಾವು ಮನದಟ್ಟು ಮಾಡ್ತಾರೆ, ನಮ್ಮಿಂದ ಈ ಪ್ರಪಂಚಕ್ಕೆ ಸೇವೆ ಸಲ್ಲದಂಗೆ ಆಯಿತು ಅಂತ ನಾನು ನಂಬಿದ್ದೀನಿ. ಬಹಳಷ್ಟು ಸಂದರ್ಭದಲ್ಲಿ ನಮಗೆ ತುಂಬ ಒಂದು ಮುಖ್ಯಾತಿ ಇದೆ ನಮ್ಮ ಭಾರತೀಯರಿಗೆ. ನಾವು ಏಡಿಗಳಂತೆ ಏಡಿ ಕ್ರ್ಯಾಪ್ಸ್, ಆ ಹೇಳಿನೂ ತಗೊಳ್ಬೇಕಾರೆ ಇನ್ನೊಂದು ಹೇಳಿ, ಹಣ ಹೇಳಿ, ಅದನ್ನು ಇಟ್ಕೊಳ್ಳಿ, ಇದನ್ನು ಜೊತೆಗೆ ಇಟ್ಕೊಳ್ಳಿ. ಈ ಥರದ ಮುಖ್ಯಾತಿ ನಮಗೆ ಭಾಳ ಇದೆ. ಹೊರದೇಶದ ಜನರ ಜೊತೆ ನಾವು ಒಡನಾಡುವಾಗ ನಮ್ಮ ಬಗ್ಗೆ ಅವ್ರಿಗಿರುವ ಫೀಲಿಂಗ್ಸ್ನ ಅವರು ಸೂಕ್ಷ್ಮವಾಗಿ ಒಂದೊಂದು ಹೇಳ್ತಾರೆ. ನಮ್ಮ ದುಶ್ಚಟಗಳ ಬಗ್ಗೆ, ಆಮೇಲೆ ನಮ್ಮ ವ್ಯಸನಗಳ ಬಗ್ಗೆ, ದುರಭ್ಯಾಸಗಳ ಬಗ್ಗೆ ಅವರಿಗೆ ಆ ಥರ ತುಂಬಿದೆ. ಯಾರು ಅವ್ರಿಗೆ ಹೇಳ್ತಾರೆ? ಮೀಡಿಯಾದವರು, ಪೇಪರ್ಗಳು, ಇಂಟರ್ನ್ಯಾಷನಲ್ ಮೀಡಿಯಾ ಅಂತ ಹೇಳ್ತಾರೆ. ಈ ದೇಶದ ಬಗ್ಗೆ ಒಂದು ಕೀಳರಿಮೆ ಬರೋ ರೀತಿ, ಕೆಟ್ಟದಾಗಿ ಇದನ್ನು ಬಿಂಬಿಸೋ ರೀತಿ ಅನೇಕ ಹುನ್ನಾರಗಳು ಸತತವಾಗಿ ನಿರಂತರವಾಗಿ ನಡೀತಿದೆ. ನಮ್ಮ ದೇಶದ ಬಗ್ಗೆ ನಮಗೇನೆ ತುಂಬ ಬೇಜಾರು ಮಾಡುವಂಥ ಸಂಗತಿಗಳು ಇರ್ತವೆ. ಹೊರದೇಶಕ್ಕೆ ಹೋದಾಗ ಗೊತ್ತಾಗ್ತದೆ. ಮುಂಚೆ ಎಲ್ಲ ಹವಾಡಿಗರ ದೇಶ ಅಂತ ಕರೆದ್ರು, ಇದನ್ನ ಒಂದು ಬಡವರೇ ತುಂಬಿರುವಂಥ ರಾಷ್ಟ್ರ ಅಂತ ಮಾಡಿದ್ರು. ಆ್ಯಕ್ಚುಲಿ ಅದು ಇರಲಿಲ್ಲ. ಎಷ್ಟು ಜನ ಹವಾಡಿಗರು ನಮಗೆ ಅಲ್ವಾ? ಅದೊಂದು ಒಬ್ಬರಿಗೆ ಬದುಕಿನ ಒಂದು ಹವ್ಯಾಸ ಆಗಿತ್ತು, ಅದು ನೋಡೋಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಇತ್ತು. ನಮ್ಮ ಸಂಸ್ಕೃತಿ ಅದು ಬೆರೆದೋಗಿತ್ತು. ಹಾಗೆಯೇ ಬಡವ ದೇಶನ ಇದು, ಸಾಧ್ಯವೇ ಇಲ್ಲ. ಚಿನ್ನವನ್ನು ಅಳದ ದೇಶ ಅಲ್ವಾ? ಈ ದೇಶದ ಬಗ್ಗೆ ಹೆಮ್ಮೆ ಪಡೋದಿಲ್ಲ ಅಂದರೆ ಯಾವ ದೇಶದ ಬಗ್ಗೆ ಹೆಮ್ಮೆ ಪಡೋದು ಸಾಧ್ಯ ಇಲ್ಲ. ಅಷ್ಟು ಹೆಮ್ಮೆ ಪಡುವಂಥ ದೇಶದಲ್ಲಿ ಹುಟ್ಟಿರುವಂಥ ಹೆಮ್ಮೆ ಪ್ರಜೆಗಳು ನಾವು ನಮ್ಮ ಬಗ್ಗೆ ಖಂಡಿತವಾಗ್ಲೂ ಬೀಳೋದು. ಆಮೇಲೆ ಬಿಡಿ, ನೆನ್ನೆ ತಾನೇ ವಿಶಿಷ್ಟ ಚೇತನರ ದಿನ ಅಂತ ಆಚರಣೆ ಮಾಡಿದ್ವಿ. ಈ ದೇಶದ ಸಂಪತ್ತಲ್ಲಿ ಅವರು ಕೂಡ ಸೇರಿದ್ದಾರೆ. ಎಷ್ಟು ಸಾಧನೆಗಳನ್ನ ಮಾಡಿದ್ದಾರೆ, ಆ ಹೆಸರುಗಳು ಹೇಳ್ತಾವ್ರೆ, ಟೈಮ್ ಸಾಕಾಗೋದಿಲ್ಲ, ನಾನು ಅಲ್ಲೇ ನಿಲ್ಲಿಸ್ತೇನೆ. ಮತ್ತೆ ನಮ್ಮ ಕೃಷಿ ಬಗ್ಗೆ ಹೇಳೋದಾದ್ರೆ, ನಮ್ಮ ಸಂಸ್ಥೆ ಬಗ್ಗೆ ನಿಮಗೆ 2 ಮಾತು ಹೇಳೋದಾದ್ರೆ, ಕೃಷಿ ವಿಜ್ಞಾನ ಕೇಂದ್ರ ನಾವು ಮೇಜರ್ ಫೋಕಸ್ ಇಡೋದು, ನಾನು ಏನು ಮಾತಾಡ್ತೀನೋ ಅದನ್ನ ಅದೇ ಥರ ನಡ್ಕೊಳ್ತೀನಿ. ನಾನು ಏನು ನಡ್ಕೊಳ್ತೀನಿ ಅದನ್ನೇ ಮಾತಾಡ್ತೀನಿ. ಪ್ರಾಫಿಟ್, ಪ್ರೆಸ್ಟೀಜ್, ಪಾರ್ಟ್ನರ್ಶಿಪ್, ಇವು 3 ರೈತರಿಗೆ ಸಿಗಬೇಕು ಅಂತ ನಮ್ಮ ನಿರಂತರವಾದಂಥ ಆಶೆ. ಅದನ್ನು ನಾನು ನನ್ನ ರೂಮ್ ಮುಂದೆ ಬರ್ಕೊಂಡಿದ್ದೀನಿ ಕೂಡ. ಅದನ್ನು ಪಾಲನೆ ಮಾಡಲಿಕ್ಕೆ ನಿರಂತರ ಪ್ರಯತ್ನವನ್ನು ನಾನು ಮಾಡ್ತೀನಿ. ನಿಮಗೆ ಮತ್ಸ್ಯೋದ್ಯಮದ ಬಗ್ಗೆ ಬೇಕು ಅಂತಿದ್ರೆ ಅಲ್ಲಿನೇ ನನ್ನ ಅನೇಕ ಮಿತ್ರರಲ್ಲಿದ್ದಾರೆ. ಅಲ್ಲಿ ನಿಮಗೆ ಪರಿಚಯವನ್ನು ನೆಟ್ವರ್ಕನ್ನು ಮಾಡಿಕೊಡ್ತೇವೆ. ನಿಮಗೆ ಆಸಕ್ತಿ, ಯಾಕಂದರೆ ಎಲ್ಲರಿಗೂ ಅದೇ ಆಸಕ್ತಿ ಇರೋದು ಕಾಣೋದು, ಕೆಲವರು ಆಸಕ್ತಿ ಅಂತ ಅದು ಮಾಡ್ಬೋದು. ಮತ್ಸ್ಯೋದ್ಯಮ ಅಂತ ಹೇಳಿದ್ರೆ ಅದ್ರ ಬಗ್ಗೆ 1 ನಿಮಿಷ ಹೇಳ್ತೇನೆ ಮೇಡಮ್. ನೀವು ಹೇಳಿದ್ರಿ, ಅದನ್ನು ಮಿಸ್ ಆಗೋದು. ಯಾರೋ ಹೇಳಿದ್ರೆ ನನಗೆ ಎಲ್ಲ ಬೇಕು. ಅಮ್ಮ, ಮತ್ಸ್ಯ ಉದ್ಯಮ ಅಂತ ಹೇಳಿದ್ರೆ
ಮೀನು ತಿನ್ಲಿ ಬಿಡಿ ಅದು ಬೇರೆ ವಿಷಯ. ಓಕೆ, ಮೀನು ತಿನ್ನಬೇಕು ಅಂತ ನಾನು ಪ್ರತಿಪಾದನೆ ಮಾಡೋದಾಗಿ ನಾನು ಓದಿದ ಫಿಶರೀಸ್, ನಾನು ಓದಿದ ಗ್ರ್ಯಾಜುಯೇಷನ್ ಅದೇ. ಮೀನು ತಾಯಿ ಹಾಲಿನ ನಂತರದ ಅದ್ಭುತ ಆಹಾರ ದೈವ ಸೃಷ್ಟಿಯಲ್ಲಿ. ಓಕೆ, ಈಕ್ವಲ್ ಟು ಮದರ್ಸ್ ಮಿಲ್ಕ್. ಒಂದು ಎರಡನೇದು, ಅದು ತಿಂದರೆ ಆಗುವ ಅನುಕೂಲಗಳು ಏನಿದೆ ಅಂತ ಮಂಗಳೂರು ಜನರು ಮತ್ತು SSLC PUC ರಿಸಲ್ಟ್ಸ್ ನೋಡಿದಾಗ ಗೊತ್ತಾಗುತ್ತೆ. ಮಂಗಳೂರು, ಭಟ್ಕಳ, ಕುಮಟ, ಕರಾವಳಿ ಬೆಟ್ಟಿನ ಮಕ್ಕಳು ಸ್ಕೋರ್ ಮಾಡೋ ರೀತಿ ನೋಡಿದ್ರೆ ನನ್ನ ಪ್ರಕಾರ ನೇರವಾಗಿ ಮೀನು ಸಮುದ್ರದ ಹವೆ ಎರಡು ಕಾರಣ. ಅದು ನಿಮ್ಮ ಬೆಳವಣಿಗೆ, ನಿಮ್ಮ ಮೈಂಡ್ ಮೇಲೆ, ನಿಮ್ಮ ಬ್ರೈನ್ ಶಕ್ತಿ ಮೇಲೆ ಖಂಡಿತವಾಗ್ಲೂ ಪ್ರಭಾವ ಬೀಳುತ್ತೆ. ಇಷ್ಟು ಸಾಕು ಅದರ ತಾಕತ್ ಹೇಳಿ. ಆಮೇಲೆ ಮೀನಿನಲ್ಲಿ ಸಿಗುವ ಪೌಷ್ಟಿಕಾಂಶಗಳು ಬೇರೆ ಯಾವ ಆಹಾರಕ್ಕೂ ಸಿಗುತ್ತೆ. ಅಷ್ಟು ಕಂಪ್ಲೀಟ್ ಫುಡ್ ಅದು. ಬರೀ ಮೀನನ್ನೇ ತಿಂದು ಸಾಧ್ಯ ಇದೆ. ಅದರಲ್ಲಿ ನಾವು ಹೇಗೆ ದುಡ್ಡು ಮಾಡ್ಕೋಬಹುದು, ಹೇಗೆ ಆದಾಯ ಮಾಡ್ಕೋಬಹುದು ಅನ್ನೋದಕ್ಕೆ ಒಂದೆರಡು ಉದಾಹರಣೆ ಹೇಳ್ತೇನೆ. ಮೀನು ಮರಿ ಉತ್ಪಾದನೆಯನ್ನ ಸರ್ಕಾರದ ಅನೇಕ ಜಾಗಗಳಲ್ಲಿ ಮರಿ ಉತ್ಪಾದನೆ ಇರುತ್ತೆ. ಅದನ್ನು ನಾವು ತಂದು ಸಣ್ಣದನ್ನ ದೊಡ್ಡ ಮಾಡಿ ಕೊಡೋದಕ್ಕೆ ಪಾಲನೆ ಅಂತ ಹೇಳ್ತೀವಿ. ಮರಿ ಪಾಲನೆ ಅಂತ ಅದನ್ನು ನಾವು ಹೆಣ್ಣು ಮಾಡಲಿಕ್ಕೆ ಸಾಧ್ಯ. ನಮ್ಮಲ್ಲಿ ಕೆಲವರು ಈಗಾಗಲೇ ನಮ್ಮಲ್ಲಿ ಟ್ರೈನಿಂಗ್ ತಗೊಂಡು ಮಾಡ್ತಾರೆ. ಹೆಚ್ಚಿನ ಮಾಹಿತಿಯನ್ನು ನಾನು ಈ ವಿಷಯವಾಗಿ ಬರೀ ಈ ವಿಷಯನ ನಿರ್ಗಟ್ಟಲೆ ಮಾತಾಡಲಿಕ್ಕೆ ಒಂದು ವಾರದ ಟ್ರೈನಿಂಗ್ ಕೊಡಲಿಕ್ಕೆಲ್ಲ ಇದೆ. ನೀವು ಹೇಳಬೇಕು ಯಾವಾಗ ಬೇಕು ಅಂತ ನೀವು ಹೇಳಬೇಕು. ಓಕೆ, ಮರಿ ಪಾಲನೆ ಮಾಡ್ಬೋದು. ತಿನ್ನುವ ಮೀನುಗಳು ಬೇರೆ ಜಾತಿ, ಅಲಂಕಾರಿಕ ಗ್ಲಾಸಲ್ಲಿ ಇಟ್ಟು ಶೋಕೇಸಲ್ಲಿ ಮನುಷ್ಯನ ಆನಂದಕ್ಕೆ ಖುಷಿಗೆ ಇಡುವಂಥ ಮೀನುಗಳಿದೆ. ಅದರ ಉತ್ಪಾದನೆ ಮಾಡಲಿಕ್ಕೆ ಬೇರೆ ಮೆಥಡ್. ಇದು ಮತ್ತೆ ಸಣ್ಣದನ್ನ ದೊಡ್ಡದು ಮಾಡಿ ಮಾರ್ಕೆಟಿಗೆ ತಿನ್ನಲಿಕ್ಕೆ ಮಾರಾಟ ಮಾಡ್ತಾರೆ. ಅದು ಬೇರೆ ಸ್ಟೇಜು, ಬೇರೆ ಪ್ರಾಸೆಸ್. ಅದನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಅದನ್ನು ಹೆಣ್ಮಕ್ಳು ಕೂಡ ಮಾಡ್ತಾರೆ. ಹೆಣ್ಮಕ್ಳೇ ಅದರಲ್ಲಿ ಮೇನ್ ರೋಲನ್ನು ಸಹ ತಗೊಳ್ಳಿ. ಮೀನಲ್ಲಿ ₹1 5 ದುಡ್ಡು ಮಿನಿಮಮ್, ಕನಿಷ್ಠ ಪಕ್ಷ ಅಷ್ಟು ದುಡ್ಡು. ಮತ್ತೆ ಅದರಲ್ಲಿ ತುಂಬಾ ನೆಮ್ಮದಿ ಇದೆ. ಆಮೇಲೆ ಕಷ್ಟಗಳು ಇದೆ, ಇಲ್ಲ ಅಂತೇಳಿ ಯಾವುದ್ರಲ್ಲಿ ಕಷ್ಟ, ಎಲ್ಲದರಲ್ಲೂ ಕಷ್ಟ, ಯಾವ ಕೃಷಿ ಮಾಡೋದು ಕಷ್ಟ. ಅದರಲ್ಲಿ ಇದರಲ್ಲಿ ಗ್ಯಾರಂಟಿ ಇನ್ಕಮ್, ಗ್ಯಾರಂಟಿ. ನಿಮ್ಮ ಹತ್ರ ಏನಿರಬೇಕು ಅಂದರೆ ನೀರು ಸಿಗೋದು. ನೀರಿಗೆ ನಮ್ಮಲ್ಲಿ ಬರ ಇಲ್ಲದಂಥ ಜಾಗವನ್ನು ಇಂದ ಆಯ್ಕೆ ಮಾಡೋದು. ಅದು ಸಂಪನ್ಮೂಲ ಬೇಕು. ಅದು ಬೋರ್ವೆಲ್ ಆಗಿರ್ಬೋದು, ಕೆರೆ ನೀರಾಗಿರ್ಬೋದು, ಕಾಲುವೆ ನೀರಾಗಿರ್ಬೋದು, ಅಥವಾ ಬಹಳ ಮುಖ್ಯವಾಗಿ ಅದು ಬಿಟ್ಟೆ ನಾನು ಮಳೆ ನೀರು ಹೇಳ್ದ, ಮಳೆ ನೀರು ಬಿಟ್ಟಿದ್ದು. ಮಳೆ ನೀರು ಬಹಳ ಮುಖ್ಯ. ಮಳೆ ನೀರನ್ನ ಕೊಯ್ಲು ಮಾಡಿ ಇಟ್ಕೊಂಡ್ರೆ ಫ್ರೀ ಸಂಪನ್ಮೂಲ ಅಲ್ವಾ? ಹೌದು. ಸೊ ಇದನ್ನ ನಿಮ್ಮ ತಲೆಗೆ ಹಾಕಿದ್ದಾರೆ. ಓಕೆ, ನಿಮಗೆ ಅವಕಾಶಗಳಿದೆ ನೀರಿನ ದೃಷ್ಟಿಯಲ್ಲಿ ಮಾಡಿ. ಇಷ್ಟಲ್ಲದೆ ಸರ್ಕಾರದಿಂದ ಭಯಂಕರ ಸವಲತ್ತುಗಳು, ತುಂಬ ಸವಲತ್ತುಗಳು. ಇವಾಗ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಡಿಯಲ್ಲಿ ₹1,000 ಕೋಟಿ ಹೆಚ್ಚಿನ ಅನುದಾನವನ್ನು ಅದು ಕೊಡ್ತಾರೆ. ಸಬ್ಸಿಡಿ, ಪಾಂಡ್ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ, ಬಲೆಗಳಿಗೆ, ಮೀನಿಗೆ ಕೊಡುವ ಆಹಾರ ಫೀಡ್ ಅಂತ ಹೇಳ್ತಾರೆ ಅದಕ್ಕೆ, ಮತ್ತೆ ಬೇರೆ ಆಮೇಲೆ ಏನು ಹೇಳ್ತೀವಿ ಗೋಣಿ ಥರದ್ದೊಂದು ತೆಪ್ಪ ಅಂತ ಹೇಳ್ತಾರೆ ಅದಕ್ಕೆ ತುಂಬ ಸಪೋರ್ಟ್. SC ST ಮತ್ತು ಬೇರೆ ವೇರಿಯೇಷನ್ಸ್ ಇದೆ, ಅದೆಲ್ಲರೂ ನೀವು ಬಳಸ್ಬೇಕು. ಇದು ಗೊತ್ತಾಗಬೇಕಾದ್ರೆ ಏನು ಮಾಡಬೇಕು? ನೀವು ಮನೆ ಕೂತ್ಕೊಂಡ್ರೆ ಸಿಗುತ್ತಾ? ನಿಮ್ಮ ಮನೆ ಬಾಗಿಲಿಗೆ ಯಾರು ಬರಲ್ಲ. ಮೊಬೈಲ್ ಕಂಪನಿಯವ್ರಿಗೆ ಮನೆ ಬಾಗಿಲಿಗೆ ಒಂದು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಏನು ಮಾಡಿದ್ರಿ ನೀವು? ನೀವು ಹೋಗಿ ತಗೊಂಡಿರಲಿಲ್ಲ. ಹಾಗೇ ಇದು ಕಚೇರಿ ಇರ್ತದೆ, ಸರ್ಕಾರಿ ಕಚೇರಿಗಳಿರ್ತದೆ, ಹೋಗಬೇಕು, ನಾಕ್ ಮಾಡಬೇಕು, ಮಾತಾಡಿಸ್ಬೇಕು, ಕೇಳಬೇಕು. ನಿಮ್ಮ ಆಸಕ್ತಿ ನಾವು ಕೇಳಿ, ನಿಮ್ಮ ಸಂಪನ್ಮೂಲಗಳನ್ನು ಕೇಳಿಬಿಟ್ಟು ನೀವೇನು ಸವಲತ್ತುಗಳಿದೆ ದಯವಿಟ್ಟು ಕೊಡಿ. ಅವ್ರು ಇದಕ್ಕೆ ಅವ್ರ ಜಾಬೇ ಅದು ಕೊಡೋಕ್ಕೆ ಇರೋದು. ನೀವು ಕೇಳಿಲ್ಲ ಅಂದರೆ ಕೊಡಲ್ಲ. ಒಬ್ಬ ಹತ್ರ ಅಷ್ಟೇ ಅಲ್ವಾ? ಅದು ಗೊತ್ತಾಗುತ್ತೆ. ಇದೊಂದು ಅವಕಾಶವನ್ನು ನಾನು ಉಪಯೋಗಿಸ್ಕೊಂಡು ನಿಮ್ಗೆ ಹೇಳ್ತಾ ಇದ್ದೀನಿ. ಆಮೇಲೆ ಬಹುಶಃ ಇಷ್ಟು ಸಾಕು. ಇಷ್ಟನ್ನ ನಾನು ನಿಮಗೆ ಹೇಳ್ಬೇಕು ಅಂದ್ಕೊಂಡಿದ್ದೆ. ಅವರೆಲ್ಲರ ಪರವಾಗಿ ನಮ್ಮ ಪ್ರಶ್ನೆ ಅಂದರೆ, ಈಗ ಎಕ್ಸಿಬಿಷನ್ಸ್ ಟ್ರೆಡಿಷನಲ್ ಮೆಥಡ್ ಎಲ್ಲ ಮಾಡ್ತಿರ್ತಾರೆ. ಅದ್ರ ಹೊರತಾಗಿ ಇನ್ನೇನು ಕೃಷಿ ಬೆಳೆಗಳಲ್ಲಿ ರಾಗಿ, ಜೋಳ, ಮೆಕ್ಕೆಜೋಳಗಳೆಲ್ಲ ಬಹಳ ಪರಿಚಯ. ಹೊಸದಾಗಿ ಸೂಪರ್ ಫುಡ್ಸ್ ಅಂತ ಏನು ಬರ್ತದೆ, ಅದರಲ್ಲಿ ಚಿಯಾ ಅಂತ ಮೇಡಮ್ ಹೇಳಿದ್ರು. ಚಿಯಾ, ಟೆಫ್, ಇನ್ನೊಂದು ಜೊತೆಗೆ ಇನ್ನೊಂದು 3 ಬೆಳೆಗಳು ನಮ್ಮ ದೇಶಕ್ಕೆ ಇಂಟ್ರೊಡ್ಯೂಸ್ ಆಯಿತು. ಹೀಗೆ ಯಾರೋ ಒಬ್ಬರು ಆಸಕ್ತರು ಆಫ್ರಿಕಾದಿಂದ ಬಂದು ಆಫ್ರಿಕಾದಲ್ಲಿ ನಾವು ಜಗತ್ತಿನಲ್ಲಿ ಮೈಸೂರಲ್ಲಿ ಕೆಲವು ಮೈಸೂರು, ಚಾಮರಾಜನಗರ, ಗುಂಡ್ಲುಪೇಟೆ ಆ ಭಾಗದಲ್ಲಿ ಶುರು ಮಾಡಿದ್ರು. ಇವಾಗ ಅದು ಆಫ್ರಿಕಾ ಅವರು ತುಂಬ ಗಟ್ಟಿ ಇರ್ತಾರೆ. ಎಷ್ಟು ದಿನಗಳು ತುಂಬ ಇರ್ಬೋದು, ಅಥವಾ ಈ ಸ್ಪೋರ್ಟ್ಸಲ್ಲಿ ಇದ್ರೂ ಆಫ್ರಿಕನ್ಸ್ ಗಟ್ಟಿ ಇರ್ತಾರೆ. ಸೊ ಇದರ ಅಷ್ಟು ಸೂಪರ್ ಫುಡ್, ಅಷ್ಟು ನ್ಯೂಟ್ರಿಯೆಂಟ್ ವ್ಯಾಲ್ಯೂ ಇದೆ. ಈ ಸೂಪರ್ ಫುಡ್ಸ್ ಅಂದರೆ ಚಿಯಾ ಅಂತೇಳಿ ಇವೆಲ್ಲ ರಾಗಿ ಜೋಳದ ಥರ ಬೆಳೆಯುವಂಥದ್ದು.
ಹುಲ್ಲಿನ ಬೆಳೆಗಳು ಅದರಲ್ಲಿರುವ ಕಾಳುಗಳಿಗೆ ತುಂಬ ಶಕ್ತಿ ಇದೆ. ಸ್ವಲ್ಪ ಕಡಿಮೆ ತಿಂದರೂ ಸಾಕು, ದಿನಪೂರ್ತಿ ನೀವು ಏನು ಬೇಡ ಮತ್ತು ಬೇಕಾಗಿಲ್ಲ ಅಷ್ಟು ಶಕ್ತಿ ಇರೋದು. ಮತ್ತು ಮಸಲ್ ಡೆವಲಪ್ಮೆಂಟ್ ಇರ್ಬೋದು, ಬ್ರೈನ್ ಡೆವಲಪ್ಮೆಂಟ್ ಇರ್ಬೋದು, ಮತ್ತು ಎಂಡ್ಯೂರೆನ್ಸ್ ಅಂತ ಹೇಳ್ತಾರೆ. ಅಂದರೆ ತುಂಬ ದೂರ ಓಡ್ತಾರೆ. ನೋಡ್ತೀರಾ ನೀವು, ಒಳ್ಳೆ ಆಟಗಾರರೆಲ್ಲ ಆಫ್ರಿಕನ್ ಕಂಡರೆಲ್ಲ ಬರೋದು. ಈ ಜಮೈಕನ್ ಓಟಗಾರರಿದ್ದಾರೆ ಅಥವಾ ಲಾಂಗ್ ಡಿಸ್ಟೆನ್ಸ್ ರನ್ನರ್ಸ್ ಎಲ್ಲ ಈ ಥರದ ಫುಡ್ ಡಯಟನ್ನು ರೂಢಿಸ್ಕೊಂಡು ಹೋಗ್ತಾರೆ. ಅವೆಲ್ಲ ನ್ಯಾಚುರಲ್ ಫುಡ್ಸ್ ಅಲ್ಲಿ ಆ ದೇಶದಲ್ಲಿ. ನಮ್ಮ ದೇಶದಲ್ಲೂ ಸಿರಿಧಾನ್ಯಗಳು ಅಂತ ನೀವು ಕೇಳಿದ್ದೀವಿ. ನವಧಾನ್ಯಗಳಲ್ಲಿ ಸಿರಿಧಾನ್ಯಗಳು ಬಹಳ ಮುಖ್ಯವಾಗಿರುವಂಥ ನವಣೆ, ಸಾಮೆ, ಸಜ್ಜೆ, ಹಾರಕ, ಬರಗು, ಊದಲ ಇವೆಲ್ಲವೂ ಬಹಳ ಬ್ಯೂಟಿಫುಲ್ ಧಾನ್ಯಗಳು. ಇವುಗಳನ್ನು ನಾವು ಮರ್ತ್ಬಿಟ್ಟಿದ್ವಿ. ಈಗ ವಾಪಸ್ ಪ್ರಯತ್ನ ಮಾಡ್ತಾ ಇದ್ವಿ. ಅದನ್ನು ಸಹ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಈ ಚಿಯಾ ಜೊತೆಗೆ ಚಿಯಾ ಈ ಸಿರಿಧಾನ್ಯಗಳು ಇವು ಮನಸ್ಸಲ್ಲಿ ಇಟ್ಕೊಂಡು ಇವುಗಳನ್ನ ಬೆಳೀಲಿಕ್ಕೆ ಖಂಡಿತವಾಗ್ಲೂ ತುಂಬ ಜಾಗ ಬೇಕಾಗಿಲ್ಲ. ಪ್ಲಸ್ ತುಂಬ ನೀರು ಕೇಳೋದಿಲ್ಲ. ಕೆಲವು ಮುಂಗಾರಿನ ಬೆಳೆಗಳು, ಕೆಲವು ಹಿಂಗಾರಿನ ಬೆಳೆಗಳು ಎಕ್ಸ್ಪರ್ಟನ್ನು ಕನ್ಸಲ್ಟ್ ಮಾಡಿ ಮಾಡಬೇಕು. ಬೀಜ ಎಲ್ಲಿ ಸಿಗುತ್ತೆ ಅಂತ ಕೃಷಿ ವಿಜ್ಞಾನ ಕೇಂದ್ರ ಕೇಳಿದ್ರು ಸಿಗಬೇಕಾಗುತ್ತೆ. ನಾನು ಕೆಲವು ನನ್ನ ಸ್ನೇಹಿತರಿಂದ ಮೈಸೂರಿಂದ ತರಿಸ್ಕೊಂಡು ಇಲ್ಲಿ ರಾಣೆಬೆನ್ನೂರು ತಾಲೂಕು ಕೆಲವು ಬೆಳೀಲಿಕ್ಕೆ ರಾಣೆಬೆನ್ನೂರು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಹಾವೇರಿ ಮಾರ್ಕೆಟ್ ಒಂದು 2-3 ಆರ್ಗನೈಸೇಷನ್ಸ್ ಈಗ ಚಾಲ್ತಿಯಲ್ಲಿದೆ. ವ್ಯಾಲ್ಯೂಯೇಷನ್ ಮಾಡಿ ಅದನ್ನು ಮಿಕ್ಸ್ ಮಾಡೋದು, ನ್ಯೂಟ್ರಿಷನ್ ಮಿಕ್ಸ್ ರೆಡಿ ಮಾಡೋದು, ಬಿಸ್ಕೆಟ್ಸ್ ಮಾಡೋದು, ಇನ್ನು ಕೆಲವು ಬೇಕರಿ ಪ್ರಾಡಕ್ಟ್ಸ್ನ ಮಾಡಿಕೊಡೋದು, ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ. ಈವನ್ ಬೇಬಿ ಫುಡ್ಸಲ್ಲಿ ಅಂಗನವಾಡಿಯ ಫುಡ್ಸ್ಗಳು ಗೌರ್ಮೆಂಟ್ಗೆ ಅದನ್ನು ಇಂಪ್ರೂವ್ ಮಾಡಿ ಈ ಪ್ರಕ್ರಿಯೆಗಳು ನಡೀತಾರೆ. ಈಗ ಕಳೆದ 3-4 ವರ್ಷದಿಂದ ಇದು ಮಾತುಕತೆ ಇದೆ. ಅದೊಂದು ಕ್ರಿಸ್ಟಲೈಸ್ ಆಗಲಿಕ್ಕೆ ಸ್ವಲ್ಪ ಸ್ಟೆಬಿಲೈಸ್ ಆಗಲಿಕ್ಕೆ ಟೈಮ್ ತಗೊಳುತ್ತೆ. ಬಟ್ ನಾವು ಅದರಲ್ಲಿ ಇರಬೇಕು, ಅದರಲ್ಲಿ ಸೇರ್ಕೋಬೇಕು, ಆ ವಾಹಿನಿಯಲ್ಲಿ ಬರಬೇಕು. ನನ್ನ ಉದ್ದೇಶ ಏನಂದ್ರೆ ಇವತ್ತು ಇಷ್ಟು ಜಾಗ ಇದೆ, ಅದನ್ನ ಪೂರ್ತಿಯಾಗಿ ಬಳಸ್ಕೊಳ್ಳೋದು. ಅಂದ್ರೆ ಈಗ ಬಾರ್ಡರ್ ಒಂದು ಬೆಳೀತಾರೆ, ವಿಂಟರ್ ಒಂದು ಸೀಸನ್ ವೈಸ್ ಹಾಗೆ ಅದನ್ನ ಖಂಡಿತವಾಗಿ ನೀವು ಅದೇ ಮೇಡಮ್ ಹೇಳಿದಾಗೆ ನಮ್ಮಲ್ಲಿ 1 ಎಕರೆ ಜಮೀನಿದೆ. ಅದರಲ್ಲಿ ಒಂದೇ ಥರ ಬೆಳೆದು ಮೆಕ್ಕೆಜೋಳ ಬೆಳೆದು ಕಟ್ಪಾಡು ಪಡೆದು ನೋಡಿದ್ವಿ. ಅದಕ್ಕೆ 1350 ಕೊಟ್ಟು ಮ್ಯಾಕ್ಸಿಮಮ್ 1700 ರೂಪಾಯಿ ಹೋಗ್ತದೆ. ತುಂಬ ಮೆಕ್ಕೆಜೋಳ ಬೆಳೆದು ಶ್ರೀಮಂತರಾಗಿರೋದು ಅಂತ ಯಾರು ಗೊತ್ತಿಲ್ಲ. ಅದೊಂದು ಸೋಮಾರಿ ಬೆಳೆಯಾಗಿ ನನಗೆ ಸಿಕ್ಕಿರೋದ್ರಿಂದ ಅದು ಬಳಸ್ತಾನೆ ಇದ್ದೀನಿ. ಎಲ್ಲ ಜಿಲ್ಲೆಗಳಿಗೂ ವ್ಯಾಪಿಸ್ತಿದೆ. ಆದರೆ ನಾನು ಆಗಲೇ ಹೇಳಿದಂಗೆ 5-6 ಫುಡ್ ತಿಂದು ನಮ್ಮ ದೇಹ ಪ್ರಾಬ್ಲಮ್ ಆಗಿದೆ. ಈ ಅನೇಕ ಆರೋಗ್ಯ ಸಮಸ್ಯೆಗಳು ನಾವು ಗೊತ್ತಾಗ್ತದೆ. ವೆರೈಟಿ ಆಫ್ ಫುಡ್ಸ್ ತಿನ್ನೋದು ನಮ್ಮ ಮುಖ್ಯವಾದಂಥ ಆದ್ಯತೆ ಆಗಿದೆ. ಅದು ವೆಜಿಟೇಬಲ್ಸ್ ಇರ್ಬೋದು, ಈ ಧಾನ್ಯಗಳು, ದವಸಗಳು, ಬೇಳೆ ಕಾಳುಗಳು ಇರ್ಬೋದು, ಎಣ್ಣೆ ಕಾಳುಗಳು ಇರ್ಬೋದು, ಹಾಗೆ ಹಣ್ಣುಗಳು, ಇದೆಲ್ಲವೂ ತುಂಬ ಜಾಸ್ತಿ ನಾವು ಶುರು ಮಾಡುವಂಥ ಬಹಳ ಮುಖ್ಯವಾದ ಸವಾಲು ಬಂದಿದೆ. ಅದು ಬೆಳಿಬೇಕಲ್ಲ. ಈಗ ಇಷ್ಟೆಲ್ಲ ಹೇಳಿದ್ಮೇಲೆ ಬೆಳೀಲಿಕ್ಕೆ ಬೇಕಾದಂಥ ತಾಂತ್ರಿಕತೆಯೂ ಸಹ ಬೆಳೀತಾ ಇದೆ, ತಂತ್ರಜ್ಞಾನಗಳು ಬರ್ತಾ ಇದೆ. ಇವಾಗ ಬ್ಯಾಂಗ್ಳೂರು ವಿಶ್ವವಿದ್ಯಾಲಯದಲ್ಲಿ ಅನೇಕ ವರ್ಕ್ಶಾಪ್ಸ್ ಆಗಿತ್ತು ಈ ಚಿಯಾ ಬಗ್ಗೆ ಬೆಳೆಯೋದ್ರಿಂದ. ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋದರೆ ಯಾರ್ಯಾರಿಗೆ ಚಿಯಾ ಬೆಳಿಬೇಕು ಅಂತ ಹೇಳಿದ್ರೆ ಅವರಿಗೆ ಯಾವಾಗ ಬೀಜ ಹಾಕಬೇಕು, ಏನು ಮಾಡಬೇಕು ಅನ್ನೋದಕ್ಕೆ ವರ್ಕ್ಶಾಪ್ ಕೊಡಬೇಕು. ಆಮೇಲೆ ಅಕ್ಕಡಿ ಬೆಳೆಗಳಾಗಿ ಬೆಳೀಲಿ, ಅಕ್ಕಡಿ ಬೆಳೆ ನಿಲ್ಲಿಸ್ಬಿಟ್ಟಿಲ್ಲ, ಅಕ್ಕಡಿ ಬೆಳೆಯನ್ನು ನಿಲ್ಲಿಸಿ ನಿಮ್ಮಲ್ಲಿ ರೈತರು ಅಕ್ಕಡಿ ಬೆಳೆ ನಿಲ್ಲಿಸಿದ್ದೀವಿ. ಅದನ್ನು ಸಹ ಬಾರ್ಡರಲ್ಲಿ ಬೇರೆ ಬೆಳೆಗಳನ್ನ ಬೆಳೀಲಿಕ್ಕೆ ಅವಕಾಶ ಇದೆ ಅಂತ ಹೇಳಲ್ಲ. ಹಾಗೆಯೇ ವಿವಿಧ ಬೆಳೆಗಳನ್ನ ಬೆಳ್ಕೊಂಡ್ರೆ ಪೆಸ್ಟ್ ಅಂಡ್ ಡಿಸೀಸ್ ಅಂತ ಹೇಳ್ತೀವಿ, ರೋಗ ಮತ್ತು ಕೀಟ ಬಾಧೆಗಳನ್ನು ಹತೋಟಿ ಮಾಡಲಿಕ್ಕೆ ಕೆಲವು ಬೆಳೆಗಳ ತಂತ್ರಜ್ಞಾನಕ್ಕೆ ಉದಾಹರಣೆಗೆ ನಾವು ಇದನ್ನ ಏನು ಮತ್ತೆ ನೀವು ಈ ಉತ್ಪನ್ನಗಳು ಹೆಂಗೆ ಬರಬೇಕಪ್ಪ ಅಂದರೆ ಎವ್ರಿ ತಿಂಗಳು ಏನೋ ಒಂದು ಇರಬೇಕು, ಹಾಗೆ ಇರಬೇಕು, ಬರ್ತಾ ಇರಬೇಕು. ಹಾಲಿನವ್ರಿಗೆ ಹೇಗೆ ಬರುತ್ತೋ ಹಾಗೆ ಹಾಲಿನ ಡೈರಿಯವರಿಗೆ ವಾರಕ್ಕೊಂದು ಪೇಮೆಂಟ್ ಹೇಗಾಗುತ್ತೆ ಹಾಗೆ ನಿಮ್ಮ ಹಣದ ಶಕ್ತಿ ನಿಮ್ಮ ಹತ್ರ ಇದೆ ಅಂತಂದರೆ ನಿಮ್ಗೆ ಹಣದ ಶಕ್ತಿ ಒಂದು ಬರ್ತಾ ಇರಬೇಕು. ಅದು ನಿಮ್ಮ ಮಾನಸಿಕವಾಗಿ ನಿಮ್ಮ ದೃಢತೆಯನ್ನು ಖಂಡಿತವಾಗ್ಲೂ ಹೆಚ್ಚಿಸುತ್ತೆ. ಅದಕ್ಕೆ ಜಾಗ ಖಾಲಿ ಬಿಡ್ತೀವಿ, ಅದ್ರ ಬದಲಿಗೆ ಇನ್ನೊಂದು ಬರ್ಬೋದು. ಅದಕ್ಕೆ ಪೂರ್ವವಾಗಿ ಶುರುವಾತಿಗೆ ಅವರ ಈ ಒಂದು ಟ್ರೈನಿಂಗ್ ಅಂತ ಆಗಬೇಕಂದ್ರೆ ಈ ಒಂದು ಪ್ರಾಸೆಸ್ಗೆ ನೀವು ಶುರು ಮಾಡಬೇಕಂದ್ರೆ ವೆಜಿಟೇಬಲ್ಸ್ಗೆ ನಿತ್ಯ ಬೇಡಿಕೆ. ಒಬ್ಬೊಬ್ಬರು ಒಂದೊಂದು ರೀತಿ ನಿಮ್ಮ ಸಂಘದಲ್ಲಿ 20 ಜನ 13 ಜನ ಏನು ಇರ್ತಿರಲ್ಲ, ಒಬ್ಬೊಬ್ಬರು ಒಂದೊಂದು ವೆಜಿಟೇಬಲ್ ಬೆಳೆದ್ರೆ ಅವರು ನೀವೇನಾದ್ರು ಎಲ್ಲರೂ ಬೆಳೆಯೋದು ಪ್ರಾಬ್ಲಮ್ ಆಗುತ್ತೆ. ನಾವೀಗ ಬೆಳೀತಾ ನೀವು ನಿಮ್ಮ ಆ ಊರಿನ ಒಂದು ಯಾವುದೋ ಒಂದು ಅಪಾರ್ಟ್ಮೆಂಟ್ ಇರ್ಬೋದು, ತುಮಕೂರಲ್ಲಿ ಇದ್ದರೆ 2-3 ಅಪಾರ್ಟ್ಮೆಂಟಿಗೆ ನಾವು ಮಾಡಮ್ಮ, ನಾನು ಬೈಕ್ ಮೇಲೆ ನಾನು ಬೆಳಕೊಂಡ್ಬಂದು ನಾನು ಕೊಡ್ತೇನೆ, ನಿಮಗೆ ಏನೇನು ಬೇಡಿಕೆ ನೀವು ಬೇಡ ನಿಮ್ಮ ಸಂಘದಲ್ಲಿ 6 ವೆಜಿಟೇಬಲ್ಸ್ 10 ವೆಜಿಟೇಬಲ್ಸ್ ಬರ್ತಂದ್ರೆ
ಏನು ಬೇಡಿಕೆ ಇದೆ ಅಂತ ಇಷ್ಟೆಲ್ಲ ಮಾಡಲೇಬೇಕಮ್ಮ. ನಾವು ಬರೀ ಬೆಳೆದು APMCಗೂ ಮಾರ್ಕೆಟ್ಗೂ ತಗೊಂಡೋಗಿ ಹಾಕೋದು ಅದು ಹಳೆ ಕಾಲ. ಇವಾಗ ನಾವೇ ಮಾರಾಟ, ನಾನೇ ಬೆಳೆಗಾರ, ನಾನೇ ಮಾರಾಟ. ನಮ್ಮಲ್ಲಿ 5 ಜನರ ಕುಟುಂಬ ಇದೆ ಅಂತ ಹೇಳಿದ್ರೆ ಇಬ್ರು ಬೆಳೆಯಕ್ಕೆ ಹೆಲ್ಪ್ ಮಾಡಬೇಕು, ಇನ್ನಿಬ್ರು ಪ್ರಾಸೆಸಿಂಗ್ ಮತ್ತೆ ಅದನ್ನ ವ್ಯಾಲ್ಯೂಯೇಷನ್ ಮಾಡಿ ಪ್ಯಾಕಿಂಗ್ ಮಾಡಿ ಬಂದಿರೋದು, ಒಬ್ರು ಮಾರ್ಕೆಟಿಂಗ್. 5 ಜನ ಮಾಡ್ಕೊಂಡು ನಮಗಿದ್ರೆ ಸುಖಿ ಸಂಸಾರವಾಗಿ ಸರ್. ಇಲ್ಲ ಅಂತ ಹೇಳಿದ್ರೆ ಕೃಷಿ ಲಾಭದಾಯಕವಾದ ಉದ್ಯಮ ಆಗುತ್ತೆ. ಗೊತ್ತಾಯ್ತಾ? ಹೀಗಾಗಿ ಮಾರ್ಕೆಟಿಂಗ್ ಕೂಡ ನಮ್ಮ ಕೆಲಸ. ರೈತರ ಕೆಲಸ ಅಲ್ಲ ಅಂದ್ಕೊಂಡಿದ್ವಿ. MBA ಓದಿದ್ರೆ ಮಾತ್ರ ಮಾರ್ಕೆಟಿಂಗ್ ಮಾಡೋದು ಅಂತ ಹೇಳಿದ್ವಿ. ಇಲ್ಲ, ನಾವೆಲ್ಲರೂ ಮಾರ್ಕೆಟಿಂಗ್ ಮಾಡ್ತೀವಿ. ಅದು కొంచెం ಮಾತು ಫಸ್ಟ್ ನಗಬೇಕು ಜಾಸ್ತಿ. ಮುಖ ಸಿಂಡಿಸ್ಕೊಂಡ್ರೆ ಮೊದಲು ಬರಲ್ಲ, ಯಾರು ತಗೊಳ್ಳೋದು. ಹೀಗಾಗಿ ಅಪಾರ್ಟ್ಮೆಂಟಿನಿಂದ ಗುರುತಿಸ್ಕೊಳ್ಳಿ. ಅದು ಗುರುತಿಸ್ಲಿಕ್ಕೆ ನಿಮಗೆ ಹೋಗೋಕ್ಕೆ ಸ್ವಲ್ಪ ಕಷ್ಟ ಆದರೆ ಮನೆ ಹೆಣ್ಮಕ್ಳನ್ನ ಕಟ್ಕೊಳ್ಳಿ. ಯಾರು ನಿಮ್ಮ ಗಂಡ ಇರ್ಬೋದು, ಅಣ್ಣ ತಮ್ಮ ಇರ್ಬೋದು, ಅಪ್ಪ ಇರ್ಬೋದು, ನೀವು ನಂಬ್ಕೊಂಡಂಥ ಯಾವುದೇ ಬದುಕುಗಳಂದ್ರೆ ಇರ್ಬೋದು, ಅವ್ರನ್ನ ಉಪಯೋಗಿಸ್ಕೊಳ್ಳಿ. ಯಾರು ಮುಂದೆ ಬಂದು ಕಟ್ಟಿದ್ದಾರೆ ಯಾರು ಬೇಡ ಅಂತ ಹೇಳಿದ್ರೆ ಕೃಷಿ ವಿಜ್ಞಾನ ಕೇಂದ್ರ ವಿಜ್ಞಾನಿಗಳಿಗೆ ಸಲಹೆಯಿಂದ ಅವರ ಕಡೆ ಹೋಗಿ ಆಫೀಸರ್ಸ್ ಇರ್ತಾರೆ. ಯಾರಿಗೆ ಸಂಬಳ ಅಂತ ಬರುತ್ತೆ ಅವರು ಬೆಳೆಯೋಕ್ಕಾಗದಂಥ ಪರಿಸ್ಥಿತಿ ಇರ್ತಾರೆ, ಅವರಿಗೆ ನೀವು ಕೊಡ್ತೀರ ಅಂತ ಖಂಡಿತರು ಈ ಹಣದ ಮೂವ್ಮೆಂಟ್ ಅಲ್ಲಿ ಆಗಬೇಕು. ಅದಕ್ಕೋಸ್ಕರ ಅಪಾರ್ಟ್ಮೆಂಟ್ಸ್ ಇಂದ ಗುರುತಿಸ್ಕೊಂಡು ಈಗ ಪುಣೆ ಮತ್ತೆ ಅನೇಕ ಮೆಟ್ರೋ ಸಿಟಿಗಳಲ್ಲಿ ಈ ಕೆಲಸಗಳು ನಡೀತಾ ಇದೆ. ಪುಣೆಯಲ್ಲಿ ಮೊದಲು ಶುರುವಾಗಿದ್ದು, ಅನಂತರ ಅನೇಕ ನಾರ್ತ್ ಇಂಡಿಯಾದ ಅನೇಕ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಲಕ್ನೋ ಇರ್ಬೋದು, ಕಾನ್ಪುರ್ ಇರ್ಬೋದು, ಅಲ್ಲೆಲ್ಲ IIT ಅಂತೇಳಿ ದೊಡ್ಡ ಇನ್ಸ್ಟಿಟ್ಯೂಟ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಅಲ್ಲಿಯೇ ಗ್ರಾಜ್ಯುಯೇಟ್ಸ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ತುಂಬಾ ಪ್ರೋಗ್ರಾಮ್ಸ್ನ ಮಾಡಿದ್ದಾರೆ. ಅಂದರೆ ಈ ಥರದ ಆ್ಯಪ್ ಡೆವಲಪ್ಮೆಂಟ್ ಮಾಡೋದಿರ್ಬೋದು, ಯಾರ್ಯಾರಿಗೆ ಏನೇನು ರಿಕ್ವೈರ್ಮೆಂಟ್ ಇದೆ ಅಂತ ಆ್ಯಪಲ್ಲೇ ಎಂಟ್ರಿ ಮಾಡ್ತೀವಿ. ಅವೆಲ್ಲ ಸ್ವಿಗ್ಗಿ, ಆಮೇಲೆ ಏನೇನು ಇದೆಯಲ್ಲ ಫೋನಲ್ಲಿ ಆರ್ಡರ್ ಮಾಡಿ ಊಟ ತರಿಸ್ಕೊಳ್ಳೋದು, ಏನೇನು ಇದೆಯಲ್ಲ ಟೊಮ್ಯಾಟೊ, ಅವೆಲ್ಲ ಇದೆ, ಅವೆಲ್ಲ ಡೆವಲಪ್ ಮಾಡಿ ಅದೇ ಥರ. ಹಾಗೆ ನೀವು ನಮಗೆ ಏನು ಬೇಕೋ ಅದನ್ನು ತರಿಸ್ಕೊಬೋದು. ಝೊಮ್ಯಾಟೋದವರಿಗೆ ಟೊಮ್ಯಾಟೊ ತಂದ್ಕೊಡಪ್ಪ ಅಂತ ಹೇಳ್ಬೋದು ಅಲ್ವಾ. ಹಾಗೆ ಪಾಲಕ್ ಬೇಕು, ಪಾಲಕ್ ಪನೀರ್ ಮಾಡಬೇಕು ಮಗಳು ಕೇಳ್ತಾರೆ ಅಂದರೆ ಒಂದೇ ಸರಿ ಆರ್ಡರ್ ಮಾಡಿ ಆಗ್ತದೆ. ಆ ಸಿಸ್ಟಮ್ ಎಲ್ಲ ಡೆವಲಪ್ ಆಗಿದೆ. ಇಂಡಿಯಾ ಇಸ್ ಮಾರ್ಚಿಂಗ್. ನಾವು ಕಣ್ಣು ಮುಚ್ಚಿಕೊಂಡ್ರೆ ಲೂಸರ್ಸ್ ನಾವು. ತುಮಕೂರು ಇರ್ಬೋದು, ದಾವಣಗೆರೆ ಹೆಣ್ಮಕ್ಳು ಇರ್ಬೋದು, ಇದಕ್ಕೆ ಕರ್ಕೋಬೇಕಾಗುತ್ತೆ. ಮೇಡಮ್ ಅಂತ ಹೆಣ್ಮಕ್ಳಿಂದ ಸ್ಫೂರ್ತಿ ಪಡ್ಕೊಂಡು ಸಣ್ಣ ಸಣ್ಣದಾಗೆ ಮಾಡೋದು. ನಮ್ಮ ಹತ್ರನೂ ಆ ಟೆಕ್ನಿಕ್ ಯಾಕೆಲ್ಲ ಇದೆ. ಮತ್ತೆ ನೀವು ಆನ್ಲೈನ್ ಕುತ್ಕೊಂಡೇನೆ ಈಗ ಮಣ್ಣಿನ ಬಗ್ಗೆ ಇರ್ಬೋದು, ಯಾವ್ದಾದ್ರು ಕಲ್ಟಿವೇಶನ್ ಬಗ್ಗೆ ಇರ್ಬೋದು, ಅದನ್ನ ನೀವು ಮನೇಲಿ ಕೂತ್ಕೊಂಡು ನಿಮ್ಮ ಫೋನ್ ಅಂತ ಎಲ್ಲರೂ